सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेದಲ್ಲಿ ಯಾವ ಗಿಡನೂ ಹೂವಿಲ್ಲದೆ ಇರೋದಿಲ್ಲ. ಅಪರೂಪದೊಂದು ಇದೆ. ಒಟ್ಟು ಆ ಯಾವ ಯಾವ ಗಿಡ ಮರಗಳಲ್ಲಿ ಹುಲ್ಲಿನಲ್ಲಿ ಕೂಡ ಹೂ ಬಿಡುತ್ತೆ. ನೀವು ಗಮನಿಸಿದ್ರೆ ಹುಲ್ಲಿನ ಬೀಜ ಬರಬೇಕಾದ್ರೆ ಹುಲ್ಲಿನಲ್ಲೂ ಹೂವಿದೆ. ಹಾಗೆ ಗಿಡ ಎಷ್ಟೋ ದಾರಿಯಲ್ಲಿ ಹೋಗುವಾಗ ನಾವು ಕಣ್ಣು ತೆರೆದ್ರೆ ನಮಗೆ ದೇವಿಯ ಸಕಲ ವಿಧ ಸೌಂದರ್ಯವನ್ನ ನೋಡೋದಕ್ಕೆ ಅವಕಾಶ ಆಗುತ್ತೆ. ಇಷ್ಟಿಷ್ಟೇ ಹೂವುಗಳಿರುತ್ತೆ, ಎಂಥೆಂಥ ಸೌಂದರ್ಯವನ್ನ ತುಂಬಿಕೊಂಡಿರುತ್ತೆ. ಆ ಪ್ರತಿಯೊಂದು ಕೂಡ ತಾಯಿಯದೇ ಒಂದು ಕೊಡುಗೆ, ತಾಯಿಯದೇ ಕರುಣೆಯಿಂದ ಅದು ವಿಕಾಸಗೊಂಡಿದೆ. ತಾಯಿ ಸೃಷ್ಟಿ ಮಾಡದೇ ಇದ್ರೆ ಇದು ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನ ತನ್ನದಾಗಿ ತಾನು ಸ್ವೀಕರಿಸುವ ಹೃದಯ ವೈಶಾಲ್ಯ ಇರುವವಳು ಅಮ್ಮ. ಇದು ಕ್ಷುದ್ರವಾಗಿದೆ, ಇದು ಹೀನವಾಗಿದೆ. ಕೆಲವು ಹೂವುಗಳು ಕೆಟ್ಟ ವಾಸನೆ ಇರುತ್ತೆ, ಮುಟ್ಟಿದ್ರೆ ಕೊಳಕು ವಾಸನೆ, ಗಬ್ಬು ವಾಸನೆ ಬರುತ್ತೆ. ಆದರೆ ಅಂಥದ್ದು ಕೂಡ ಒಂದು ಕಾಲದಲ್ಲಿ ನಮ್ಗೆ ಸ್ಕೂಲ್ಗಳಲ್ಲಿ ಆಟ ಹುಡುಗರು ತಂದ ಆ ವಾಸನೆ ಹಚ್ಚಿಬಿಡುದು ಹೂವನ್ನ, ಮೈಯೆಲ್ಲ ಗಬ್ಬು ಬರೋ ತರ. ಅಂದ್ರೆ ಆ ಥರದ್ದೆಲ್ಲ ಇದೆ. ಆದ್ರೆ ಯಾವುದೂ ಕೂಡ ತಾಯಿಗೆ ಹೇಸಿಗೆ ಇಲ್ಲ, ಯಾವುದೂ ಬೇಸರ ಇಲ್ಲ. ಕದಂಬ ಕುಸುಮ, ಕದಂಬ ಅಂದಾಗ ಏನೇನು ಸಮೂಹ ಇದೆಯಲ್ಲ ಆ ಎಲ್ಲ ಸಮೂಹವನ್ನ ಆಕೆ ತಾನು ಇಷ್ಟಪಡ್ತಾಳೆ. ಎಲ್ಲ ವಿಧ ಪುಷ್ಪಗಳನ್ನ ಅವಳು ಪ್ರೀತಿಸ್ತಾಳೆ ಅನ್ನುವುದನ್ನ ಮತ್ತೆ ನಾವು ಅಂದು ನೋಡಿದ್ವಿ. ದೈವ ಕೃಪೆಯಿಂದ ಕೂತಿತ್ತು ಅವತ್ತದು. ಆ ಕದಂಬ ಎಲ್ಲ ಪುಷ್ಪಗಳನ್ನ ಜೋಡಿಸಿಕೊಂಡ ಅಂಥ ಒಂದು ಕದಂಬ ಕುಸುಮದಲ್ಲಿ ಪ್ರೀತಿಯನ್ನ ಹೊಂದಿರುವಂತಹ ತಾಯಿ. ಅದರ ಮೂಲಕನೇ ಲೋಕಕ್ಕೆ ನಾನು ಮಂಗಳವನ್ನ ಉಂಟು ಮಾಡ್ತಾ ಇದ್ದೇನೆ ಅಂತ ತೋರಿಸ್ತಿದ್ದಾಳೆ. ಯಾರೊಬ್ಬರ ಮೇಲೆ ಬೇಸರ ಇಲ್ಲ, ಯಾರೊಬ್ಬರ ಮೇಲೆ ದ್ವೇಷ ಇಲ್ಲ. ಆದ್ರೆ ಮಾತು ಮಾತಿಗೆ ನಾವು ಹೇಳ್ತಿರೋದೇನು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ಹೇಳುವಾಗ, ಹಾಗಾದ್ರೆ ದುಷ್ಟರ ಮೇಲೆ ದ್ವೇಷ ಇಲ್ವೋ? ಖಂಡಿತ ಇಲ್ಲ. ಆದ್ರಿಂದಲೇ ಅವ್ರನ್ನೆಲ್ಲ ಮಕ್ಕಳ ಜೊತೆ ಆಟ ಆಡುವಾಗ ಮಕ್ಕಳು ಒದಿಸ್ಕೊಂಡು ಆ ಥರ ಎಲ್ಲ ಇರಲ್ವಾ? ಹಾಗೆ ಎಂಜಾಯ್ ಮಾಡ್ತಾಳೆ ಅಮ್ಮ. ನಾವು ದುರ್ಗಾ ಸಪ್ತಶತಿಯನ್ನ ಓದುವಾಗ ನೋಡಿದ್ದೇವೆ. ಮಹಿಷನನ್ನಾಗಲಿ ಅವನು ಕಿರ್ಚಿ ಬೊಬ್ಬೆ ಹೊಡಿತಿದ್ರೆ ಗರ್ಜ ಗರ್ಜ ಮೂಡ ಅಂತಾಳೆ. ಗರ್ಜಿಸಪ್ಪ, ಗರ್ಜಿಸು, ಎಷ್ಟು ಬೇಕೋ. ಅಂದ್ರೆ ಆ ರೀತಿ ಪ್ರತಿಯೊಂದನ್ನು ಆನಂದ ಪಡ್ತಾಳೆ ಅಮ್ಮ. ಅವಳಿಗೆ ಇವನು ದುಷ್ಟ, ಇವನನ್ನ ನಾಶ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ. ಇದನ್ನ ನಾವು 10 ಬಾರಿ ಹೇಳ್ಕೊಂಡಿದ್ದೇವೆ. ಯಾಕೆ ಇದು ಮನಸ್ಸಿಗೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಬೇಕಾದ ಪಾಪ ಮಾಡಬೇಕು ಅಂತಲ್ಲ. ತಾಯಿಯ ಪರಮ ಕಾರುಣ್ಯ ಎಷ್ಟು ದೊಡ್ಡದು. ಮುಂದೆ ಈಗ ನಾವು ನೋಡುವ ಕರುಣಾರಸ ಸಾಗರ ನಾಮಕ್ಕೆ ಕನೆಕ್ಟಿಂಗ್ ಆಗಿ ತಗೊಳ್ಳೋದಾದ್ರೆ ಯಾರ ಮೇಲೆ ಕೂಡ ದೇವಿ ಎಂದಾಗ ಮತ್ತೆ ಮತ್ತೆ ಪರಬ್ರಹ್ಮ ವಸ್ತು ಪರಮೇಶ್ವರ, ಯಾರನ್ನು ಬೇಕಾದರೂ ದೇವರಾಗಿ ನಾವು ಭಾವಿಸಿಕೊಳ್ಳಬಹುದು. ಆ ದೇವರು ಅನ್ನುವವನಿಗೆ ಏನಿಲ್ಲ, ಈ ಭೇದ ಭಾವ ಎನ್ನುವುದು ಇಲ್ಲ. ಅದನ್ನ ಬ್ರಹ್ಮಸೂತ್ರದಲ್ಲಿ ವೈಷಮ್ಯ ನೈರ್ಘೃಣ್ಯೆ, ಪರಮಾತ್ಮನಿಗೆ ಇದು ಬೇರೆ ಅದು ಬೇರೆ ಅನ್ನುವುದಿಲ್ಲ. ಅವನಿಗೆ ನಿರ್ಘೃಣ ಕಠೋರ ಕಾಠಿಣ್ಯ ಅನ್ನುವ ಭಾವ ಇಲ್ಲ. ಆದ್ರಿಂದಲೇ ನೋಡು ಬಂದಿದ್ದಾನೆ, ರಾಕ್ಷಸನ ಸಹೋದರ ಬಂದಿದ್ದಾನೆ, ಅವನು ಏನು ಶತ್ರು ಅವನು ಅಂತೆಲ್ಲ ಹೇಳಿದ್ರು ಕೂಡ ಅವನು ರಾಕ್ಷಸನಾಗಿರ್ಲಿ, ರಾಕ್ಷಸನ ಸಹೋದರನಾಗಿರ್ಲಿ, ಶತ್ರುನೇ ಆಗಿರ್ಲಿ, ಅವನ ಅಣ್ಣನೇ ಬರ್ಲಿ ಬಿಡಪ್ಪ, ಅವನಿಗೂ ನಾನು ಜಾಗ ಕೊಡ್ತೀನಿ ಅನ್ನುವಂಥ ಒಂದು ಭಾವವನ್ನ ನೋಡುವಾಗ, ಸೃಷ್ಟಿಯಲ್ಲಿ ಪರಮಾತ್ಮ ಏನು ಮಾಡಿದಾನೆ? ಎಲ್ಲವನ್ನ ಸೃಷ್ಟಿ ಮಾಡಿದಾನೆ. ಧರ್ಮವನ್ನು ಸೃಷ್ಟಿ ಮಾಡಿದಾನೆ, ಅಧರ್ಮವನ್ನು ಸೃಷ್ಟಿ ಮಾಡಿದಾನೆ. ಅವನೇ ಪಾಪವನ್ನು ಸೃಷ್ಟಿ ಮಾಡಿದಾನೆ, ಪುಣ್ಯವನ್ನು ಸೃಷ್ಟಿ ಮಾಡಿದಾನೆ. ಆದ್ರಿಂದಲೇ ನಾವು ಪದೇ ಪದೇ ಹೇಳಿಕೊಳ್ಳೋದೇನು, ನಾವು ಎಷ್ಟೇ ನಿಯಂತ್ರಣವನ್ನ ಮಾಡ್ತೀವಿ ಅಂದ್ರು ಯೋಗಿಗಳ ವಿಷಯ ಬಿಟ್ಬಿಡಿ, ನಮ್ಮಂಥ ಸಾಧಾರಣರನ್ನ ನಾವು ನೋಡ್ಕೊಂಡಾಗ ಮನಸ್ಸಿನ ಚಂಚಲತೆಯನ್ನ ತಪ್ಪಿಸಕ್ಕಾಗಲ್ಲ. ಅದರಲ್ಲಿ ದೇವರ ಮುಂದೆ ಹೋದಾಗಂತೂ ಇಲ್ಲದ್ದೆಲ್ಲ ಒಂದು ಸೇರ್ಕೊಳ್ಳುತ್ತೆ. ಹಾಗೆ ಬೇಡದ ಏನೇನು ಚಿಂತನೆಗಳು ಬರುತ್ತೆ, ಏನೇನು ಭಾವನೆಗಳು ಬರುತ್ತೆ, ಎಲ್ಲನೂ ಅದಕ್ಕೋಸ್ಕರನೇ ಪರಮಾತ್ಮನಿಗೆ ಇದು ಗೊತ್ತಿಲ್ಲದೇ ಇಲ್ಲ. ಅದಕ್ಕೆ ಅವನು ನನಗ್ ಕೊಟ್ಬಿಡಪ್ಪ ಅಂತಾನೆ.
ನಿನ್ನ ಬಾಧೆ ಏನಿದೆ ನನಗ್ ಕೊಟ್ಬಿಡು, ನಿನ್ನ ನೋವೇನಿದೆ ನನಗ್ ಕೊಟ್ಬಿಡು, ನಿನ್ನ ಕಷ್ಟ ಏನಿದೆ ನನಗ್ ಕೊಟ್ಬಿಡು ಅಂತ ಅವನು ಹೇಳ್ತಾ ಇದ್ದಾನೆ. ಹಾಗೆ ನಮ್ಮ ಬಾಧೆಯನ್ನ, ನೋವನ್ನ, ಕಷ್ಟವನ್ನ, ಆದ್ರಿಂದಲೇ ಪಾಪವಾಗ್ಲಿ ಪುಣ್ಯವಾಗ್ಲಿ ನಮ್ಮ ಮನಸ್ಸು ಹಾರಿ 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 ಹೋಗುವ ರೂಪ ಇರಲಿ, ಭಾವ ಇರಲಿ, ಚಿಂತನೆ ಇರಲಿ, ಏನೇನಿದೆ ಆ ಎಲ್ಲ ಪರಮಾತ್ಮ ಅಲ್ಲದ್ದಲ್ಲ, ಸೃಷ್ಟಿಯಲ್ಲಿ ಅವನೇ ಇಟ್ಟಿರೋದು. ಆದ್ರಿಂದ ದೇವರೇ ಇದೆಲ್ಲ ನಿನ್ನದಪ್ಪ ಅಂತ ಕೊಡುವುದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋದನ್ನಾದ್ರೂ ಕೊನೆ ಪಕ್ಷ ಮಾಡಿಕೊಳ್ಬೇಕು. ಆಗ ಅದರಿಂದನೇ ಪರಮಾತ್ಮ ಇದೆಲ್ಲ ಸೃಷ್ಟಿ ಮಾಡಿರುವಾಗ ಅವ್ರವ್ರಿಗೊಂದು ಜಾಗ ಕೊಟ್ಟಿದ್ದಾನೆ. ಆ ಜಾಗದಲ್ಲಿ ಅವ್ರು ಇರ್ಬೇಕು. ಯಾರನ್ನು ಜಾಗ ಕೊಡದೆ ಇಟ್ಟಿಲ್ಲ, ಯಾರಿಗೂ ಊಟ ಕೊಡದೆ ಇಟ್ಟಿಲ್ಲ. ನೀನ್ ಪಾಪಿ ಉಪವಾಸ ಬಿದ್ದು ಸಾಯಿ ಅಂತ ಯಾರನ್ನು ಮಾಡಿಲ್ಲ. ಎಲ್ಲರಿಗೆ ಅನ್ನ ಇಟ್ಟಿದ್ದಾನೆ. ನಾವು ಅದನ್ನ ನೋಡಿದ್ದೇವೆ. ಅದನ್ನೇ ಶುಂಭ ನಿಶುಂಭ ವಧೆಯಲ್ಲಿ ತಾಯಿ ಹೇಳೋದು, ನೋಡಪ್ಪ ನಿಮಗೆ ಒಂದು ನಗರ ಕಟ್ಕೊಟ್ಟಿದ್ದೇವೆ, ಲೋಕನೇ ಕೊಟ್ಟಿದ್ದೇವೆ, ಆ ಲೋಕದಲ್ಲಿ ಸಮೃದ್ಧಿಯಾಗಿರಿ, ಯಾರು ಬೇಡ ಅಂದಿಲ್ಲ. ಯಾಕೆಂದ್ರೆ ಅವರವರ ಸಿವಿಲ್ ಕೋಡು, ಅವರವರ ಇದು ಒಬ್ಬೊಬ್ಬರಿಗೆ ಒಂದೊಂದಿದೆ ಅಲ್ವಾ. ಅದರಂತೆ ನೀವು ಈ ದೇಶಕ್ಕೆ ಬರ್ತೀರಾ, ಈ ದೇಶದಂತೆ ಬದುಕಿ. ನಾವು ಬೇರೆ ದೇಶಕ್ಕೆ ಹೋಗಿ ನಮ್ ದೇಶದಂತೆ ಬದುಕ್ತೀವಿ ಅಂದ್ರೆ ಬಿಡ್ತಾರಾ? ಇಲ್ಲ ತಾನೆ. ಅವರ ದೇಶದ ನಿಯಮಾವಳಿಗೆ ಬದ್ಧರಾಗಿರ್ಬೇಕು. ಅದೇ ಕ್ರಮದಲ್ಲಿ ಲೋಕದ ನಿಯಮಗಳಿಗೆ ಬದ್ಧರಾಗಿರ್ಬೇಕು. ಪಾತಾಳ ಲೋಕದ ನೀತಿನೇ ಬೇರೆ, ಮಧ್ಯ ಲೋಕದ ನೀತಿನೇ ಬೇರೆ, ಮೇಲಿನ ಲೋಕದ ನೀತಿನೇ ಬೇರೆ. ನಾನು ಮೇಲಿನ ಲೋಕದ ನೀತಿ ಅನುಸರಿಸಲ್ಲ, ನನ್ ಲೋಕದಂತೆ ಇರ್ತೀನಿ ಅಂದ್ರೆ ಏನ್ ಮಾಡ್ತಾರೆ? ಅಮೆರಿಕಲ್ಲಿ ಹೋಗಿ ನಾನು ನನ್ನ ಹಾಗಿರ್ತೀನಿ ಅಂದ್ರೆ ಸರಿಯಾಗಿ ಎಳೆದಾಕ್ತಾರೆ. ಇಲ್ಲ ನನ್ನ ಕ್ರಿಮಿನಲ್ ಅಂತ ಅಲ್ವೇ? ಅದೇ ರೀತಿಯಲ್ಲಿ ಇದು ಲೋಕ ಅಂದ್ರೆ ಒಂದು ನಿಯಮ, ಲೋಕಾರೂಢಿ. ಹಾಗೆ ತಾಯಿ ಈ ಎಲ್ಲವನ್ನ ನಿರ್ಮಾಣ ಮಾಡಿ ಅವರವರಿಗೆ ಲೋಕವನ್ನ ಕೊಟ್ಟು, ಆಹಾರವನ್ನ ಕೊಟ್ಟು ವ್ಯವಸ್ಥೆ ಮಾಡಿದ್ದಾಗ ಆ ವ್ಯವಸ್ಥಾಬದ್ಧವಾದ ಬದುಕನ್ನ ಬದುಕಬೇಕು. ವ್ಯವಸ್ಥಾಬದ್ಧವಾದ ಬದುಕಿಗೆ ವಿರೋಧ ಮಾಡಿದರೆ ಮಾತ್ರ ಆ ವಿರೋಧದ ಭಾಗವನ್ನ, ಯಾಕೆ ಲೋಕದ ವ್ಯವಸ್ಥೆ ಹಾಳಾಗುತ್ತೆ, ಒಂದು ಮನೆ ವ್ಯವಸ್ಥೆ ಕೆಟ್ರೆ ಮನೆ ಏನಾಗುತ್ತೆ ಅಲ್ವಾ. ಆದ್ರಿಂದ ಆ ಮನೆಯ ವ್ಯವಸ್ಥೆಗೋಸ್ಕರ ತಾನೇ ನಾವು ಹೋರಾಡ್ತೀವಿ. ಅದೇ ರೀತಿಯಲ್ಲಿ ಇದು ಕೂಡ. ಹಾಗಾಗಿ ತಾಯಿ ತಾನು ಈ ವಿವಿಧವಾದ ಏನೇನನ್ನ ಸೃಷ್ಟಿ ಮಾಡಿದಾಳೆ ಆ ಎಲ್ಲವನ್ನೂ ತಾನು ಪ್ರೀತಿಸ್ತಾಳೆ. ಎಲ್ಲಕ್ಕೆ ಜಾಗ ಕೊಟ್ಟಿದ್ದಾಳೆ, ಎಲ್ಲಕ್ಕೆ ಆಹಾರ ಕೊಟ್ಟಿದ್ದಾಳೆ, ಎಲ್ಲರಿಗೆ ಅವರವರ ನೆಲೆಯಲ್ಲಿ ಮಂಗಳ ಉಂಟು ಮಾಡಿದಾಳೆ. ಈಗ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೊಂದು ಏಟ್ ಕೊಟ್ರೆ ಕೆಡುಕು ಮಾಡ್ಲಿಲ್ಲ, ಅವ್ರು ಮುಂದೆ ತಪ್ಪು ಮಾಡದೆ ಇರೋದನ್ನ ತಪ್ಪಿಸಿದ್ದಾಳೆ. ಅದು ಕಲ್ಯಾಣನೇ. ಆದ್ರಿಂದ ಹಾಗೆ ತಾಯಿ ಕಲ್ಯಾಣಿಯಾಗಿದ್ದಾಳೆ, ಮಂಗಳಕರಳಾಗಿದ್ದಾಳೆ, ಮಂಗಳಮಯಳಾಗಿದ್ದಾಳೆ. ಮತ್ತೆ ಅವರವರನ್ನ ಅಭಿವೃದ್ಧಿಯ ದಾರಿಯಲ್ಲಿ ಮೇಲೆತ್ತುವುದರಲ್ಲಿ ಇದ್ದಾಳೆ. ಹಾಗೆ ಇರುವಂತಹ ಕಲ್ಯಾಣಿಯನ್ನ ಭಾವಿಸಿಕೊಳ್ತಾ ಅದೇ ಧರ್ಮದಲ್ಲೇ ತಾಯಿ ಈ ಒಂದು ಪ್ರಪಂಚ ಎನ್ನುವುದಕ್ಕೆ ಮೂಲಭೂತವಾದ ಗೆಡ್ಡೆ ಆಗಿ ಈ ಪ್ರಪಂಚದ ವಿಕಾಸಕ್ಕೆ ಲಯಕ್ಕೆ ಕಾರಣೀಭೂತಳಾಗಿ ಜಗತೀ ಕಂದ ಆಗಿರುವ ತಾಯಿನೇ ಈಗೇನಾಗಿದ್ದಾಳೆ? ಕರುಣಾರಸ ಸಾಗರ. ಅವಳು ಹೇಗೆ ಕರುಣಾರಸ ಸಾಗರ? ಇಷ್ಟೊತ್ತು ನಾವು ಹೇಳಿಕೊಂಡಿದ್ದೇ ಸಾರ ಇದೆ. ಜೊತೆಯಲ್ಲಿ ಅನೇಕ ಬಾರಿ ನೋಡಿಕೊಂಡಿರುವಂಥ ಮಾತು ಏನು? ಇಂದ್ರಾದಿ ಸ್ತುತಿಯಲ್ಲಿ ನಾವು ನೋಡಿರುವಂಥ ಮಾತು ಏನಪ್ಪಾ ಅಂದ್ರೆ, ಅಮ್ಮನಿಗೆ ಈಗ ನಿಜವಾಗಿ ದ್ವೇಷ ಇದೆ ಅಂದಿದ್ರೆ ಯಾತಕ್ಕೆ ಕಾಯ್ಬೇಕು ಅಲ್ವಾ? ತಕ್ಷಣ ಆಯುಧದಿಂದ ಬಡ್ದು ಹಾಕ್ಬಿಡ್ಬೋದು. ಮತ್ತೆ ಅವಳು ಕೆಳಗಿಳಿದು, ಅವಳು ಅಂದ್ರೆ ಪರಮಾತ್ಮನೇ ಆಗಿರ್ಲಿ, ರಾಮನೇ ಆಗ್ಲಿ, ಕೃಷ್ಣನೇ ಆಗ್ಲಿ, ಅವತಾರ ಮಾಡಿ ಅವ್ರ ಕೈಲಿ ಗುದ್ದಿಸ್ಕೊಂಡು ಚಚ್ಚಿಸ್ಕೊಂಡು ಏಟುಗಳು ತಿನ್ಕೊಂಡು ಯುದ್ಧ ಮಾಡ್ಬೇಕಾ? ಬೇಕಿಲ್ಲ. ಅವರು ಮೇಲಿರೋ ಜಾಗದಿಂದನೇ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಆದ್ರೆ ಹಾಗೆ ಮಾಡದೆ ಕೆಳಗಿಳಿದು ಯಾಕೆ ಬರ್ತಾರೆ ಅಂತ ಕೇಳಿದ್ರೆ, ನಮ್ಮ ಒಂದು ಕರಸ್ಪರ್ಶದಿಂದ, ಪಾವನವಾದ ಆಯುಧಗಳ ಸ್ಪರ್ಶದಿಂದ ಅವರು ಪವಿತ್ರರಾಗಲಿ. ಇದಕ್ಕಿಂತ ಕರುಣೆ ಬೇಕಾ? ಅದನ್ನೇ ಲೋಕಾನ್ ಪ್ರಯಾಂತು ರಿಪವೋಪಿಹಿ, ಇವರುಗಳು ಶತ್ರುಗಳು ತಾನೇ, ಹೋಗ್ಲಿ ಅನ್ನುವಂತೆ ಇಲ್ಲ. ಶಸ್ತ್ರಪೂತ, ಕರಸ್ಪರ್ಶದಿಂದ ಪಾವನಗೊಂಡ ಶಸ್ತ್ರ ತಗಲಿ ಆ ಪಾಪಿಗಳು ಅಥವಾ ಯಾರನ್ನ ನಾವು ಶತ್ರುಗಳು ಅಂತ ಭಾವಿಸಿದ್ದೇವೆ ಅವರೂ ಕೂಡ ಪವಿತ್ರರಾಗಲಿ ಅನ್ನುವುದು ನಿನ್ನ ಕರುಣೆ ಅಲ್ವಮ್ಮ. ತೇಷ್ವಪಿ ತೇತಿ ಸಾಧ್ವಿ ಅಂತ ಇಂದ್ರಾದಿಗಳು ಸ್ತೋತ್ರ ಮಾಡೋದನ್ನ ನೋಡ್ತೇವೆ. ಏಭಿರ್ಹತೈಹಿ, ಇವರು ಸತ್ತರೆ ಅಂದ್ರೆ ಇವರು ಸಾತ್ರೆ ಸಾಯಿಲಿ ಅನ್ನೋದು ನಿನ್ನ ಬುದ್ಧಿ ಅಲ್ಲ. ವೈರಿಷ್ವಪಿ ಕರುಣ, ಶತ್ರು ಆಗಿದ್ರು ಅವ್ರ ಮೇಲೆ ಕರುಣೆ ನಿನ್ನದೇನಂದ್ರೆ, ನೀ ಯುದ್ಧರಂಗದಲ್ಲಿ ಅಲ್ಲಿಂದಾನೆ ಸಾಯಿಸ್ಬಿಡ್ಬೋದಲ್ವಾ?
ರಿಮೋಟ್ ಕಂಟ್ರೋಲ್ ಇಂದ. ಯಾಕೆ ಮಾಡ್ಲಿಲ್ಲ? ಯುದ್ಧಕ್ಕೆ ಯಾಕೆ ಕರೆದೆ ಅಂದ್ರೆ ರಣರಂಗದ ಮರಣ ಏನ್ ಕೊಡುತ್ತೆ? ಉತ್ತಮ ಲೋಕ ಕೊಡುತ್ತೆ. ಆ ಉತ್ತಮ ಲೋಕ ಪಡ್ಕೊಳ್ಳಿ ಪಾಪ ಮಕ್ಕಳು ಅನ್ನುವ ಬುದ್ಧಿಯಿಂದ ನೀನು ರಣರಂಗಕ್ಕೆ ಬಂದಿದೀಯೇ. ಇದು ನಿನ್ನ ಕರುಣೆ ಅಲ್ವೇ? ಅಂದ್ರೆ ಯುದ್ಧ ಮಾಡಿದ್ದು ತಾಯಿ ಕೆಟ್ಟ ಬುದ್ಧಿ ಅಲ್ಲ. ಯುದ್ಧದ ಮೂಲಕನೂ ತಾಯಿ ರಣರಂಗದಲ್ಲಿ ಮರಣ ಬಂದ್ರೆ ಸ್ವರ್ಗಲೋಕ ಇದೆ ಅನ್ನುವ ಕಾರಣಕ್ಕೆ ಎಷ್ಟೇ ಪಾಪ ಮಾಡಿದ್ರೂ ಕೂಡ ಇವರು ಕೂಡ ಒಳ್ಳೆ ಲೋಕ ಪಡ್ಕೊಳ್ಳಿ, ಇದಕ್ಕಿಂತ ದೊಡ್ಡ ಕರುಣೆ ನಿದರ್ಶನ ಬೇಕಾಗಿಲ್ಲ. ಅದರಿಂದ ಆ ರೀತಿ ತಾಯಿ ಕರುಣೆಯ ರಸ, ಆ ಕರುಣೆಯ ರಸವೇ ಸಮುದ್ರ. ಸಮುದ್ರ ಅಂದ್ರೆ ಈಗ ನಾವು ಸಮುದ್ರಕ್ಕೆ ಹೋಗಿ ಒಂದೇ ಒಂದು ಬಿಂದು ಹನಿ ಬಾಯಿಗಿಟ್ರೆ ಏನಿದೆ? ಉಪ್ಪು ರಾಶಿ. ಎಷ್ಟನ್ನು ತಗೊಂಡ್ರು ಅಷ್ಟೇ ತಾನೆ. ಇಲ್ಲಿ ಕರುಣೆ ಅನ್ನೋದೇ ರಸ. ಈ ಸಮುದ್ರಕ್ಕೆ ಬಂದ್ರೆ ನೀವು ಯಾವ ಬಿಂದು ಮುಟ್ಟಿದ್ರು ಏನಿದೆ? ಕರುಣೆ ಅನ್ನೋದೇ ಇದೆ. ತಾಯಿಯ ಈ ಸಕ್ಕರೆ ಬೊಂಬೆ ತರ ಯಾವ ಬೊಂಬೆ, ಆ ಸಕ್ಕರೆ ಬೊಂಬೆನಲ್ಲಿ ಯಾವ ಜಾಗ ಹೀಗಂದ್ರೂ ಸೀನೆ. ಅದೇ ರೀತಿ ತಾಯಿಯನ್ನ ಎಲ್ಲಿ ಮುಟ್ಟಿದ್ರು, ಪಾದ ಮುಟ್ಟು, ಉಗುರು ಮುಟ್ಟು, ಯಾವ ಜಾಗಕ್ಕೆ ನೀನು ನೋಡಿ, ನಾವು ಧ್ಯಾನದ ವಿಷಯದಲ್ಲಿ ಹೇಳ್ಕೊಂಡಿರುವಂತೆ ಎಲ್ಲಿಗೆ ನೀನು ಶರಣಾದರೂ ಕೂಡ ಅಲ್ಲಿರೋದೇನು? ಕರುಣೆ, 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 ಕರುಣೆ. ಕರುಣೆಯದೇ ಬಿಂದು 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 ಸೇರಿ ತಾಯಿಯ ಮೂರ್ತಿಯಾಗಿದೆಯೇನೋ ಅಂತ ನಾವು ಪರಿಭಾವಿಸಿಕೊಳ್ಬಹುದು. ಆ ರೀತಿ ತಾಯಿ ಕರುಣೆ ಎಂಬ ರಸದ ಸಾಗರ. ಆ ಸಾಗರದಲ್ಲಿ ಯಾವ ಬಿಂದುವನ್ನು ಮುಟ್ಟಿದರೂ ಕೂಡ ಏನಿದೆ? ಕರುಣೆ ಎಂಬುದೇ ಇದೆಯೇ ಹೊರತು ಬೇರೆ ಅಲ್ಲಿ ಏನೂ ಇಲ್ಲ. ಅಂಥ ತಾಯಿ ಕರುಣಾರಸ ಸಾಗರ. ಮುಂದಿನ ನಾಮ ಕಲಾವತಿ. ಕಲಾವತಿ ಅಂದಾಗ ಕಲೆಗಳಿಂದ ಕೂಡಿರುವವಳು, ಒತ್ತನ್ನುವುದು ಕೂಡಿರುವುದು ಅನ್ನೋ ಅಭಿಪ್ರಾಯ. ಕಲೆ ಅಂದ್ರೆ ಅಂಶ ಅಂತ, ಪಾರ್ಟ್ ಅಂತ, ಒಂದೊಂದು ಭಾಗ. ಈಗ ಚಂದ್ರನಲ್ಲಿ 16 ಕಲೆಗಳಿದೆ ಅಂತ ನಾವು ಹೇಳ್ತೇವೆ. ದಿವಸ ದಿವಸಕ್ಕೆ ಒಂದೊಂದು ಕಲೆಯನ್ನ ಕೂಡ್ಕೊಳ್ತಾನೆ ಅಂತ. ಹಾಗೆ ಈಗ ನಮ್ಮೊಳಗೆ, ನಮ್ಮ ಶರೀರದೊಳಗೆ ಕಲೆಯನ್ನ ನಾವು ಹೇಳ್ಕೊಳ್ಳೋದಾದ್ರೆ ನಮ್ಗೆ ಎಷ್ಟು ಕಲೆಗಳಿದೆ ನೋಡಿ. ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ಬಾಯಿದೆ, ತುಟಿಗಳಿದೆ, ನಾಲಿಗೆ ಇದೆ, ಅಲ್ವಾ? ಇವೆಲ್ಲ ಕಲೆಗಳೇ. ಇದರಲ್ಲಿ ಯಾವುದನ್ನ ನಾನು ಅನ್ನೋದು? ಕಣ್ಣನ್ನ ನಾನು ಅಂತೇನಾ? ಕೈನ ನಾನು ಅಂತೇನಾ? ಮೂಗನ ನಾನು ಅಂತೇನಾ? ರಥ ಅಂತ ಇದನ್ನ ಒಂದು ಅಂದ್ರೆ ನಮ್ಮಲ್ಲಿ ಉಪನಿಷತ್ತುಗಳು ಕೊಡುವ ದೃಷ್ಟಾಂತ ಅದು. ರಥದಲ್ಲಿ ಈಗ ಒಂದು ಮೇಲ್ಚಾವಣಿ ಇದೆ, ಅದು ರಥನ ಅಲ್ಲ. ಪಕ್ಕಕ್ಕೆ ಒಂದು ಇದೆ, ಅದು ರಥನ ಅಲ್ಲ. ಕೂತ್ಕೊಳ್ಳಕ್ಕೆ ಒಂದು ಜಾಗ ಇದೆ, ಅದು ರಥನ ಅಲ್ಲ. ಇದಿಷ್ಟು ಒಂದು ಪಾರ್ಟ್ ಆದ್ರೆ ಅಲ್ಲಿಂದ ಮುಂದಕ್ಕೆ ಒಂದು ನೂಕಿ ತರ ಇದ್ದು, ಅದು ರಥನ ಅಲ್ಲ. ಆ ನೂಕಿ ಸೇರುವುದಕ್ಕೆ ಒಂದು ಇದಿದೆ, ಕೋಲಿದೆ, ಆ ಕೋಲು ರಥನ ಅಲ್ಲ. ಆ ಕೋಲನ್ನ ಯಾವುದೋ ವಾಹನಗಳು, ಕುದುರೆಗಳೋ ಹಸುನೋ ಎತ್ತೋ ಯಾವುದನ್ನೋ ಕಟ್ಟಿರ್ತೇವಲ್ಲ, ಅದು ರಥನ ಅಲ್ಲ. ಆದ್ರೆ ಇದರಲ್ಲಿ ಯಾವುದಿಲ್ದೇ ಇದ್ರೆ ರಥ ಆಗುತ್ತೆ? ಯಾವುದಿಲ್ದೇ ಇದ್ರು ರಥ ಆಗಲ್ಲ. ಯಾಕೆಂದ್ರೆ ಎಲ್ಲ ಸೇರಿದ್ರೆ ರಥ. ಅಲ್ಲಿ ಈಗ ಅರ್ಥ ಆಗ್ತಿದ್ಯಾ? ಕಲಾವತಿ ಅಂದ್ರೆ ಒಂದೊಂದೇ ಅಲ್ಲ, ಆದ್ರೆ ಎಲ್ಲ ಸೇರಿದಾಗ ಮಾತ್ರ ಅದೇನಾಗುತ್ತೆ? ಪೂರ್ಣವಾದ ಹೆಸರನ್ನ. ಹಾಗೆ ಬರೀ ಕಣ್ಣಿಂದ ಪ್ರಸನ್ನಾಕ್ಷಿ ಇಲ್ಲ, ಬರೀ ಕಿವಿಯಿಂದ ಪ್ರಸನ್ನಾಕ್ಷಿ ಇಲ್ಲ, ಈ ಎಲ್ಲ ಸೇರಿಕೊಂಡಾಗ ಅದು ಪ್ರಸನ್ನಾಕ್ಷಿ. ಅಂದ್ರೆ ಅದು ಒಂದು ನಾಮಕ್ಕೆ ಅರ್ಹ ಆಗುತ್ತೆ. ಹಾಗೆ ತಾಯಿ ಎಲ್ಲ ಕಲೆಗಳಿಂದ, ಕಲೆ ಅಂದಾಗ ಮತ್ತೆ ಹೇಳ್ಕೊಂಡಿದ್ದೇವೆ ವಿದ್ಯೆ ಅಂತ, ಕಾಮಕಲಾ ಹೇಳ್ಕೊಳ್ಳುವಾಗ. ಆದ್ರಿಂದ ಆ ಎಲ್ಲ ವಿದ್ಯೆ, ಯಾವ ವಿದ್ಯೆ ಇಲ್ಲ, ಯಾವ ವಿದ್ಯೆ ಅಲ್ಲ, ಅದನ್ನು ಹಿಂದೆ 64 ಕಲೆಗಳನ್ನ ಹೇಳುವಾಗ ಭಾರತದಲ್ಲಿ ಎಲ್ಲಾ ಶಾಸ್ತ್ರನೇ ಎಲೆಗಳು, ಆ ಎಲೆಗಳನ್ನ ಚುಚ್ಚಿ ನಾನಾ ವಿಧವಾದ ಆಕಾರಗಳಲ್ಲಿ, ಇವತ್ತು ಅದನ್ನೆಲ್ಲ ಯೂಟ್ಯೂಬ್ಗಳಲ್ಲಿ ನೀವು ಇದರಲ್ಲಿ ನೋಡ್ತಿರ್ತೀರಾ. ಎಲೆಗಳನ್ನ ಅಂದವಾಗಿ ಒಂದು ಜೋಡಿಸಿ ವಿಗ್ರಹ ರೂಪದಲ್ಲಿ ಮಾಡೋದು. ಪ್ರಕೃತಿಯಲ್ಲಿರೋ ಕಲೆ ಬಿಟ್ಟುಬಿಡಿ, ನಾವು ಅದನ್ನ ಕೃತ್ರಿಮವಾಗಿ, ಕೃತಕವಾಗಿ ಮಾಡುವಂತ ಕಲೆಗಳಿದೆಯಲ್ಲ, ಆ ಯಾವುದನ್ನ ತಗೊಂಡ್ರೂ ಕೂಡ ಅದೆಲ್ಲ ಶಾಸ್ತ್ರವಾಗಿ ಬರೆದಿದ್ದಾರೆ. ಹಾಗೆ ಆ ಪತ್ರಗಳನ್ನ ಜೋಡಿಸೋದು, ಹೆಣಿಯೋದು, ಎಲೆ ಹಚ್ಚೋದು ಒಂದು ಕಾಲದಲ್ಲಿ ಎಲ್ಲನೂ ಒಂದೊಂದು ಕಲೆನೆ. ಆ ರೀತಿ ಅಂದ್ರೆ ಸರಿಯಾದ ಎಲೆಗಳನ್ನೇ ಆರಿಸ್ಕೋಬೇಕು. ಒಂದೇ ಅಂದದ ಇದುಗಳನ್ನು ಸೇರಿಸ್ಕೊಂಡು ಎಲೆ ಹಚ್ಚಿದಾಗ ಅದರ ಆಕೃತಿನೇ ಬೇರೆ, ತೋರಿದ ಎಲೆಗಳನ್ನು ಸೇರಿಸಿದ್ರೆ ಅದರ ಆಕೃತಿನೇ ಬೇರೆ. ಆ ರೀತಿಯಲ್ಲಿ ನೀವುಗಳು ಅಂದ್ರೆ ನಮ್ಮ ಕಾಲದಲ್ಲಿ ಆದ್ರೆ ನಾವು ನೋಡಿದ್ದೇವೆ, ಅಂತ ಎಲೆಗಳಲ್ಲಿ ಊಟ ಮಾಡಿ ನೋಡಿದ್ದೇವೆ.
ಹಾಗೆ ಎಲೆಗಳನ್ನ ಅಂದವಾದ ಒಂದೇ ಗುಂಪಿನಲ್ಲಿ ಹಾಗೆ ಪ್ರತಿಯೊಂದು ಕೂಡ ಒಂದೊಂದು ಕಲೆ, ಅದನ್ನೆಲ್ಲ ಒಂದು ಶಾಸ್ತ್ರವಾಗಿ ರಚನೆ ಮಾಡಿದ್ದಾರೆ. ಆ ರೀತಿ ರಚನೆ ಮಾಡಿರುವಂತಹ ಎಲ್ಲ ಕಲೆಗಳ ಸಮೂಹ ಮಾಡಿದರೆ ಅದು ತಾಯಿ. ಅದನ್ನ ನಾವು ಷಷ್ಠಿ ಅಲ್ಲಿ ನೋಡಿದ್ದೇವೆ. ಈಗ ಇಲ್ಲಿ ಕಲಾವತಿ ಅಂದಾಗ ವ್ಯಕ್ತಿ, ಒಬ್ಬ ಮನುಷ್ಯ, ಅದಕ್ಕೆ ನಾವು ಆರಂಭ ಮಾಡಿಕೊಂಡಿದ್ದು. ಒಂದು ಮನುಷ್ಯ ಅಂತ ಆಗ್ಬೇಕಾದ್ರೆ, ಒಂದು ಪ್ರಾಣಿ ಅಂತ ಆಗ್ಬೇಕಾದ್ರೆ ಒಂದೇ ಒಂದು ಅವಯವ ಕಡಿಮೆ ಆದ್ರೆ ಅದಾಗತ್ತೋ? ಇಲ್ಲ. ಪ್ರತಿ ಪ್ರಾಣಿಯಲ್ಲೂ ಕೂಡ ಎಷ್ಟು ಅವಯವ ಇರಬೇಕೋ ಅಷ್ಟು ಅವಯವ ಇರಬೇಕು. ಆ ಎಲ್ಲ ಅವಯವಗಳಿಗೆ ಮುಖ್ಯವಾದ ಕಾರಣ ಯಾವುದು? ಪಂಚಭೂತಗಳು. ಆ ಪಂಚಭೂತಗಳೇ ವಿಭಜಿತವಾಗಿ, ಈಗ ಕಣ್ಣಿಗೆ ಪ್ರಧಾನವಾಗಿ ಇರುವ ಭೂತ ಯಾವುದು? ತೇಜಸ್ಸು. ಪಂಚಭೂತಗಳಲ್ಲಿ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶದಲ್ಲಿ ಕಣ್ಣಿಗೆ ಪ್ರಧಾನವಾದದ್ದು ತೇಜಸ್ಸು. ತೇಜಸ್ಸು ಒಂದೇ ಕಣ್ಣಾಗಿಲ್ಲ, ಯಾಕೆಂದ್ರೆ ಕಣ್ಣೊಳಗೆ ನೀರಿದೆ, ನೀರಿನ ಗ್ಲ್ಯಾಂಡ್ ಇದೆ. ಅದರಿಂದ ಕಣ್ಣೊಳಗೆ ಪ್ರಧಾನವಾಗಿ ತೇಜ ಇದ್ರು, ಇನ್ನು ಉಳಿದ ಭಾಗ ಏನಿದೆ, ಪೃಥ್ವಿ, ಅಪ್ಪು, ವಾಯು, ಆಕಾಶವೂ ಇದೆ. ಅಂದ್ರೆ ಈ ಕಣ್ಣು ರೆಪ್ಪೆ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ ಅಲ್ವಾ? ಹಾಗೆ ರೆಟಿನಾ ಮತ್ತು ಈ ಕರಿಗುಡ್ಡೆ ಒಳಗಡೆ ಒಂದು ಜಾಗ ಇದೆ. ಹಾಗೆ ಒಂದು ಕಣ್ಣು ಅನ್ನುವ ಅವಯವದಲ್ಲೇ ಪಂಚಭೂತ ಇದ್ದೇ ಇದೆ. ಪ್ರತಿ ಅವಯವದಲ್ಲಿ ಪಂಚಭೂತಗಳ ವಿಭಜನೆ ಇದೆ, ವಿಂಗಡಣೆ ಇದೆ. ಆ ಎಲ್ಲವನ್ನ ಸೇರಿಕೊಂಡ, ಇದೆಲ್ಲ ಕಲೆ. ಒಂದೊಂದು ಕಲೆನೂ ಸೇರಿದಾಗ ಒಂದೊಂದು ಅವಯವ ಆಗುತ್ತೆ. ಆ ಒಂದೇ ಅವಯವದಿಂದ ಮನುಷ್ಯ ತಯಾರಾಗಿಲ್ಲ. ಅವನೊಳಗೆ ಈ ಪಂಚಭೂತಗಳ ಜೊತೆಯಲ್ಲಿ ಏನಿದೆ? ಚಿತ್ತ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಪ್ರಾಣ ಇದೆ, ಶ್ರದ್ಧೆ ಇದೆ. ಈ ಎಲ್ಲಾನು ಸೇರಿಕೊಂಡಾಗ 16 ಕಲೆಗಳಾಗುತ್ತೆ. ಅದನ್ನ ಪ್ರಶ್ನ ಉಪನಿಷತ್ತಿನಲ್ಲಿ ವಿವರಿಸಿ ಹೇಳ್ತಾರೆ. ಷೋಡಶ ಕಲೋ ವೈ ಪುರುಷಃ ಎಂಬುದಾಗಿ ಒಂದು ವ್ಯಕ್ತಿ ಆಗಬೇಕಾದ್ರೆ, ಒಂದು ಶರೀರ ನಿರ್ಮಾಣ ಆಗಬೇಕಾದ್ರೆ 16 ಕಲೆಗಳಿಂದ ಅವನು ನಿರ್ಮಾಣ ಆಗ್ತಾನೆ ಅಂತ. ಆ 16 ಕಲೆಗಳು ಯಾರಿಂದ ಬಂತು ಅಂದ್ರೆ ಆ ದೇವಿಯಿಂದನೇ ಬಂತು. ಆ 16 ಕಲೆಗಳಿಗೆ ಮೂಲ ಸ್ರೋತ ತಾಯಿನೇ. ಆ ಕಲೆ ಅವಳಲ್ಲಿತ್ತು, ಅವಳಲ್ಲಿದ್ದು ನಮಗೆ ಬಂತು. ಅದರಿಂದ ಕಲಾವತಿ. ಆದ್ರಿಂದ ನಾವು ಪ್ರಾಣ, ಶ್ರದ್ಧೆ ಅನ್ನುವುದು 2, ಪಂಚಭೂತಗಳು 5, 7 ಆಯ್ತು. ಆಮೇಲೆ ಇಂದ್ರಿಯ, ಮನಸ್ಸು, ಮತ್ತೆ ನಮ್ಮಲ್ಲಿ ತೇಜೋ, ಅನ್ನ, ಈ 3ರಿಂದನೇ ಎಲ್ಲ ನಿರ್ಮಾಣ ಆಗೋದು. ಆ ರೀತಿಯಾದಂಥ ಅನ್ನ, ವೀರ್ಯ, ತಪ, ಮಂತ್ರ ಇದಿಷ್ಟು ಸೇರಿ ಒಟ್ಟು 16 ಕಲೆಗಳಿಂದ ಒಂದು ಜೀವ ನಿರ್ಮಾಣ ಆಗುತ್ತೆ. ಆದ್ರಿಂದ ಷೋಡಶ ಕಲೋ ವೈ ಪುರುಷಃ ಅನ್ನುವಂತೆ ಆಗ ಅವನೇನಾಗ್ತಾನೆ? ಪೂರ್ಣ ಆಗ್ತಾನೆ. ಇಲ್ಲದೆ ಇದ್ರೆ ಅವನು ವಿಕಲನಾಗುತ್ತಾನೆ. ವಿಕಲ, ಕಲೆಯಲ್ಲಿ ಒಂದು ಕಡಿಮೆ, 1 ಅಥವಾ 2 ಎಷ್ಟು ಊನ ಆಗುತ್ತೋ ಅಷ್ಟು ಊನ ಆಗುತ್ತಾನೆ. ಹೀಗೆ ತಾಯಿ ಮೊದಲಿಗೆ ಕಲಾವತಿ. ಪರಿಪೂರ್ಣ ಕಲೆ ಅಂದ್ರೆ 16 ಕಲೆನೆ. ತಾಯಿಗೂ 16 ಕಲೆನೆ. ನಿತ್ಯ ಷೋಡಶಿಕಾ ರೂಪನಲ್ಲಿ ನಾವು ಆ 16 ಕಲೆಗಳನ್ನ ನಿತ್ಯಾದೇವಿಯರು ಅಂತ ಅವರನ್ನ ಕರಿತೇವೆ. ಅವರು ಯಾವಾಗ್ಲೂ ಇರಬೇಕು, ಅವರಲ್ಲಿ ಒಬ್ರು ಕಡಿಮೆ ಆಗೋ ಹಾಗಿಲ್ಲ. ಆ 16 ಸೇರಿದಾಗಲೇ ದೇವಿಯ ಪರಿಪೂರ್ಣ ರೂಪ ಅಂತ ಆಗತ್ತೆ. ಆ ನಿತ್ಯಯರು ಯಾರು? ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಯಾರು? ಇವಳು ಭಗಮಾಲಿನಿ, ಬೇರುಂಡ, ನಿತ್ಯಕ್ಲಿನ್ನ, ಇವರೆಲ್ಲರೂ ಕೂಡ ತ್ರಿಪುರ ಸುಂದರಿ, ಇವರೆಲ್ಲ ಆ 16 ದೇವಿಯ ಕಲಾ ಅಂಶದಲ್ಲಿ ಇರುವಂತವರು. ಅವರನ್ನ ದೇವಿಯ ಒಂದು ಅಂಶವಾಗಿ ನಿತ್ಯ ಎನ್ನುವುದಾಗಿ, ನಿತ್ಯಾದೇವಿಯರು ಎಂಬುದಾಗಿ ಆರಾಧಿಸ್ತೇವೆ. ಹಾಗೆ ತಾಯಿ ವನ್ಹಿವಾಸಿನಿಯಿಂದ ಈ ಬೇರುಂಡ, ನಿತ್ಯಕ್ಲಿನ್ನ, ಈ ಎಲ್ಲ ದೇವಿಯರ ಸ್ವರೂಪದಲ್ಲಿ 16 ಕಲೆಗಳಿಂದ ಪೂರ್ಣಳಾಗಿರುವುದರಿಂದ ಅವಳು ಕಲಾವತಿ. ಈ ಎಲ್ಲ ಕಲೆಗಳಿಂದ ಕೂಡ್ಕೊಂಡಿದ್ದಾಳೆ. ಮೊದಲನೇದು ಎಲ್ಲ ವಿದ್ಯೆ, 1, 2 ಅಲ್ಲ, ಆ ಎಲ್ಲಾ ವಿದ್ಯೆಗಳಿಂದ ಕೂಡಿದಾಳೆ ಕಲಾವತಿ. ಎಲ್ಲಾ ಕಲೆಗಳಿಂದ ಪೂರ್ಣ, ಷೋಡಶ ಕಲೆಗಳಿಂದ ಪೂರ್ಣವಾದ ಒಂದು ಸೃಷ್ಟಿಯನ್ನ ನಿರ್ಮಾಣ ಮಾಡ್ತಾಳೆ. ಆ ಸೃಷ್ಟಿಯಲ್ಲಿ ಒಂದು ಪರಿಪೂರ್ಣ ಸೃಷ್ಟಿ ಅಂದ್ರೆ ಷೋಡಶ ಕಲೆ ಇದ್ದಾಗಲೇ. ಅದನ್ನು ಕೂಡ ನಾವು ಭಾಗವತದಲ್ಲಿ ನೋಡ್ತೇವೆ. ಬ್ರಹ್ಮ ಸೃಷ್ಟಿ ಮಾಡಕ್ ಹೊರಟಾಗ ಅದನ್ನ ನೋಡಿದೀವಿ ಎಷ್ಟೊಂದ್ಸಲಿ. ಅಯ್ಯೋ ಇದಲ್ಲ, ಅಯ್ಯೋ ಇದಲ್ಲ, ಎಲ್ಲ ಕೆಡಿಸಿ ಹಾಕ್ದ. ಆಮೇಲೆ ನೋಡಿದ್ರೆ ಯಾವಾಗ ಈ ಮನುಷ್ಯ ಅನ್ನುವುದು ಸೃಷ್ಟಿಯಾಯ್ತು, ಅಬ್ಬಾ ಆಗ್ಲೇ ಧಾತ ಯಥಾಪೂರ್ವಂ ಅಕಲ್ಪಯದ್. ಹೇಗೆ ಪರಮಾತ್ಮ ಸಂಕಲ್ಪ ಮಾಡಿದ್ನೋ ಅಂದ್ರೆ ಶರೀರ ಅನ್ನುವುದು ಪರಿಪೂರ್ಣ,
ಶರೀರ ನಿರ್ಮಾಣ ಆದಾಗಲೇ ಅಲ್ಲಿಗೆ ನಮ್ಮ ಪರಿಪೂರ್ಣತೆಯನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ನಾವು. ಅದು ನಮ್ಮ ಸಂತತಿಯೂ ಮುಂದುವರಿಸ್ಕೊಳ್ಬೇಕು. ಅದಕ್ಕಾಗಿಯೇ ಇಷ್ಟು ಒತ್ತಿ ಹೇಳ್ತಾ ಇರೋದು. ಆದ್ರಿಂದ ಒಂದು ಜೀವ ಮಾನವ ಅಂದ್ರೆ ಅವನು ಪರಿಪೂರ್ಣ ಕಲಾವಾನ್. ಆ ಪರಿಪೂರ್ಣ ಕಲೆಗಳು ಯಾವುದು? 16 ಕಲೆ. 16 ಕಲೆಗಳಿಂದ ಕೂಡಿದಾಗ ಅಂಥ ಒಂದು ಸೃಷ್ಟಿಯನ್ನ ಮಾಡಿದಾಗ ನನ್ನ ಸೃಷ್ಟಿ ಸಾರ್ಥಕ ಆಯಿತು ಅನ್ನುವ ತೃಪ್ತಿ ಬ್ರಹ್ಮನಿಗಿದೆ. ಆ ತೃಪ್ತಿಯನ್ನ ನಾವು ಉಳಿಸ್ಬೇಕಲ್ಲ, ಆ ರೀತಿಯಾಗಿರ್ಬೇಕು ಅಂತ ಎಲ್ಲ ಕಲೆಗಳಿಗೆ ತಾಯಿ ಕಾರಣಕರ್ತಳು. ಆದ್ರಿಂದ ಅವಳು ಕಲಾವತಿ. ಅದು 2ನೇದು. 3ನೇದು, ನಾವು ತಾಯಿ ನಿತ್ಯ ಕಲಾರೂಪಿಣಿ. ಮೊದಲನೇದು ವಿದ್ಯೆ, 2ನೇದು ಷೋಡಶ ಕಲಾ ಪುರುಷ, 3ನೇದಾಗಿ ನಾವು ನೋಡ್ತಾ ಇರುವುದೇನು, ತಾಯಿಯಲ್ಲಿ ನಿತ್ಯ ಷೋಡಶಿಕಾರೂಪಿಯಾದ ದೇವತೆಗಳಿದ್ದಾರೆ. ಆ 16 ದೇವತೆಗಳಿಂದ ಪರಿಪೂರ್ಣಳಾದಾಗ ದೇವಿ ಕಲಾವತಿ. 16 ದೇವಿಯರಿಂದ ಅವಳು ಪರಿಪೂರ್ಣಳು. ಈಗ ನಾವು ಬೇರೆ ಯಾವ್ಯಾವುದನ್ನ ಸೃಷ್ಟಿಯಲ್ಲಿದೆ ಅಂತ ನೋಡಿದ್ವಿ. ಚಂದ್ರ, ಸೂರ್ಯ, ಅಗ್ನಿ, ಏನೇನೆಲ್ಲ ನೋಡಿದ್ವಲ್ಲ, ಆ ಎಲ್ಲರಲ್ಲಿ ಕೂಡ ಕಲೆಗಳಿದೆ. ಅದನ್ನು ಹಿಂದೆ ನೋಡಿದ್ದೇವೆ, ನೆನಪು ಮಾಡ್ಕೊಳ್ಳೋದಷ್ಟೇ. ಚಂದ್ರನಲ್ಲಿರುವುದು 16 ಕಲೆ ನಮಗ್ ಗೊತ್ತಿದೆ. ಸೂರ್ಯನಲ್ಲಿರುವುದು 12 ಕಲೆ, ಅದು ಗೊತ್ತಿದೆ. ಅಗ್ನಿಯಲ್ಲಿ 10 ಕಲೆ. ಹೀಗೆ ಆ ಎಲ್ಲಾ ಕಲೆಗಳು ಪರಿಪೂರ್ಣ ಆದಾಗ ಅವರವರು ತುಂಬಿಕೊಳ್ತಾರೆ. ಸೂರ್ಯನ ಕಲೆಗಳಲ್ಲಿ ತಪಿನಿ, ತಾಪಿನಿ, ಧೂಮ್ರ, ಮರೀಚಿ, ಜ್ವಾಲಿನಿ, ರುಚಿರ, ಭೋಗದ, ಹೀಗೆ ಎಲ್ಲ ಹೆಸರು 12 ಹೆಸರುಗಳು ಇದೆ. ಆಮೇಲೆ ಅಗ್ನಿಯಲ್ಲಿ ಧೂಮ್ರಾರ್ಚಿ, ಊಷ್ಮ, ಜ್ವಲಿನಿ, ಜ್ವಾಲಿನಿ, ಇದು ಅಗ್ನಿಯಲ್ಲಿರುವಂತಹ 10 ಕಲೆಗಳು. ಹಾಗೆ ಇದಕ್ಕೆ ಬರೋದಾದ್ರೆ, ಚಂದ್ರನಿಗೆ ಬರೋದಾದ್ರೆ ಅಮೃತ, ಮಾನದ, ಪೂಷ, ತುಷ್ಟಿಹಿ, ಪುಷ್ಟಿಹಿ, ಈ ಎಲ್ಲವೂ ಕೂಡ ಚಂದ್ರನಿಂದ ನಮಗೆ ತೋರುವಂತ ಕಲೆಗಳು. ಈ ರೀತಿ ಅನೇಕ. ಮತ್ತೆ ನಮ್ಮ ಶರೀರಕ್ಕೆ ಬರೋದಾದ್ರೆ ಮಾಂಸಧರ, ಹಾಗೆ ರಕ್ತಧರ, ಮೇಧೋಧರ, ಶ್ಲೇಷ್ಮಧರ, ಮಲಧರ, ಪಿತ್ತಧರ, ಈ ರೀತಿಯಾಗಿ ತಾಯಿ ಮಾನವನಲ್ಲಿ ಕೂಡ ಕಲಾರೂಪಿಣಿಯಾಗಿ ಇದ್ದಾಳೆ. ಹೀಗೆ ಈ ಲೋಕದಲ್ಲಿ ಯಾವ ಯಾವ ಆಂಶಿಕವಾದ ಭಾಗಗಳಿಂದ ಒಂದು ಪರಿಪೂರ್ಣ ಆಗತ್ತೋ. ಈಗ ನಾವು ವೆಹಿಕಲ್ ಅಲ್ಲಿ ಯಾವುದು ಒಂದೇ ಒಂದು ಸಣ್ಣ ಸ್ಕ್ರೂ ಜಾರಿ ಬಿಟ್ಟಿದ್ರೆ ವೆಹಿಕಲ್ ಹೋಗಲ್ಲ ಅಲ್ವೇ? ಅದಿರೋ ಜಾಗದಲ್ಲಿ ಇರುತ್ತೆ, ಆದ್ರೆ ಒಂಚೂರು ಲೂಸ್ ಆಗಿದ್ರು ಚಲಿಸಕ್ಕೆ ಅಡಚಣೆ ಆಗುತ್ತೆ. ಹಾಗೆ ಎಲ್ಲ ಪರಿಪೂರ್ಣ ಆದಾಗ ಒಂದು ವಸ್ತು ಪೂರ್ಣ ಅಲ್ವಾ? ಆ ಎಲ್ಲ ಕಲೆಗಳಿಂದ ತುಂಬಿರೋದೇ ಕಲಾವತಿ. ಆದ್ರಿಂದ ಲೋಕದಲ್ಲಿ ಒಂದು ವಾಹನ ಇರ್ಲಿ, ಒಂದು ಮನೆ ಇರ್ಲಿ, ಯಾವುದೇ ಒಂದು ಇದ್ರೂ ಕೂಡ, ಏನ್ರಿ ಮನೆ ಪೂರ್ತಿ ಆಯ್ತಾ? ಎಲ್ಲ ಆಗಿದೆ ರೀ, ಇದೊಂದು ಯಾವುದು ಎಕ್ಸಾಸ್ಟ್ ಫ್ಯಾನ್ ಒಂದು ಫಿಕ್ಸ್ ಮಾಡ್ಬೇಕು ಅಂದ್ರೆ ಅದೊಂದು ಬಾಕಿ ಇದೆ ಅಂದ್ರೆ ಅದು ಬಾಕಿ ಲೆಕ್ಕನೇ ತಾನೆ. ಹಾಗೆ ಯಾವ್ದು ಖಾಲಿ ಇದೆ ಅಂದ್ರೆ ಅದು ಪೂರ್ಣ ಅಲ್ಲ. ಕಲಾವತಿಯಿಂದಾಗ ಈಗ ಏನಾಯ್ತು? ಪೂರ್ಣ ಅಂತ. ಒಂದು ಮನೆ ಪೂರ್ಣ ಆಗಿದೆ, ಅಲ್ಲಿ ಎಲ್ಲ ಕಲೆಗಳು ತುಂಬಿಕೊಂಡಿದೆ. ಒಂದು ವೆಹಿಕಲ್ಲು ಸಿದ್ಧ ಆಗಿದೆ, ಸರ್ ರೆಡಿ ಇದೆ, ಬಂದು ತಗೊಳ್ಳಿ ಅಂದಾಗ, ಸರ್ ಎಲ್ಲ ರೆಡಿ ಇದೆ, ಒಂದು ಸ್ಕ್ರೂ ರೆಡಿ ಇಲ್ಲ, ಇದೊಂದು ಸ್ಕ್ರೂ ಹುಡುಕ್ತಿದೀವಿ ಅಂದ್ರೆ ರೆಡಿನಾ? ನಾವು ಹೋಗಿ ಗ್ಯಾರೇಜಿನ ತರಕ್ಕಾಗತ್ತಾ? ಇಲ್ಲ. ಆದ್ರಿಂದ ಯಾವುದು ಕಲಾವತಿ ಅಂದಾಗ ಯಾವುದು ಪರಿಪೂರ್ಣ ಆಗಿದೆ, ಆ ಪೂರ್ಣವಾಗಿರುವುದನ್ನ ಕಲಾವತಿ. ಈಗ ನಾವು 4ನೇಯದಾಗಿ ಕಲಾವತಿ ಅಂದ್ರೇನು? ಪೂರ್ಣವಾಗಿರುವುದು. ಅದು ಒಂದು ಗಿಡವಾಗ್ಲಿ, ಬಳ್ಳಿಯಾಗ್ಲಿ, ಮರವಾಗ್ಲಿ, ಮನೆಯಾಗ್ಲಿ, ವೆಹಿಕಲ್ ಆಗ್ಲಿ, ಏನಿದೆ ಅದು ಪೂರ್ಣ ಅಂದಾಗ ಅದು ಕಲಾವತಿ ಅಂತ ಆಗತ್ತೆ. ಅಂದ್ರೆ ಅದು ಉಪಯೋಗಕ್ಕೆ ಸಿದ್ಧ ಆಗಿದೆ ಅಂತ ಆಗ್ಬೇಕಾದ್ರೆ ಎಲ್ಲ ಕಲೆಗಳನ್ನ ತುಂಬಿಕೊಂಡಿರ್ಬೇಕು. ಆ ರೀತಿ ಇರುವುದನ್ನ ಕಲಾವತಿ ಅಂತ ಅಂತೇವೆ. ಹೀಗೆ ತಾಯಿ ಲೋಕದಲ್ಲಿ ಮಾನವರ ಒಬ್ಬರಿಗೆ ಅಲ್ಲ, ಅವಳು ಏನೇನನ್ನು ಸೃಷ್ಟಿ ಮಾಡಿದಾಳೆ, ಸೃಷ್ಟಿಸಿರುವ ಸಕಲ ಜೀವಿಗಳ ಬದುಕಿಗೆ ಪೂರಕವಾಗಿ, ಪೋಷಕವಾಗಿ, ಉಪಯೋಗಕ್ಕೆ ಬರುವಂತೆ ಏನು ಮಾಡಿದಾಳೆ, ಅದು ಪೂರ್ಣ ಯಾವಾಗ ಆಗತ್ತೆಯೋ ಅದನ್ನೇ ಕಲಾವತಿ. ಅದು ಯಾವಾಗ ಆ ಜೀವಿಗಳಿಗೆ ಉಪಯೋಗಕ್ಕೆ ಬರುವಂತಾಗುತ್ತೋ ಆಗಲೇ ಅದು ಕಲಾವತಿ. ಇನ್ನು ಈಗ ತಾನೇ ಹುರುಳಿಕಾಯಿ ಬೀಜ ಬಿತ್ತಿದ್ದೇವೆ, ಇಷ್ಟುದ್ದ ಆಗಿದೆ, ಒಂದು ಹೂ ಬಿಟ್ಟಿದೆ, ಹೂವಿಂದ ಒಂದು ಚೂರು ಹಸಿರು ಹಿಂಗ್ ಬಂದಿದೆ. ಅದನ್ನ ಹುರುಳಿಕಾಯಿ ಅಂತೇವೋ ಅಥವಾ ಕಿತ್ಕೊಂಡ್ ಬರ್ತೇವೋ? ಆ ಹೂವಿಂದೇನೋ ಬಿದ್ದೋಯ್ತು, ಇಷ್ಟುದ್ದ ಹುರುಳಿಕಾಯಿ ಕಾಣ್ತಿದೆ, ಇಷ್ಟೇ ಉದ್ದ, ಅದನ್ನ ಹುರುಳಿಕಾಯಿ ಅಂತ ತರಕ್ಕಾಗತ್ತೋ? ಇಲ್ಲ.
ಅದು ಯಾವ ಹದದಲ್ಲಿ ಆಗಬೇಕೋ ಆ ಹದ ಆದಾಗ ತಾನೇ ಅದನ್ನು ಹುರುಳಿಕಾಯಿ ಅಂತಿದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಆ ರೀತಿ ಕಲಾವತಿ ಅಂದ್ರೆ ಯಾವುದು ಪೂರ್ಣವಾಗಿ ಅದು ಉಪಯೋಗಕ್ಕೆ ಅರ್ಹವಾಗಿ ಆಗಿದೆಯೋ ಅದನ್ನ ಕಲಾವತಿ. ಈಗ ಅರ್ಥ ಆಗಿದೆ ಅಲ್ವಾ? ಆದ್ರಿಂದ ಪ್ರಪಂಚದಲ್ಲಿ ಯಾವ ಯಾವುದು ಪೂರ್ಣವಾಗಿದೆಯೋ, ಯಾವ ಯಾವುದು ಉಪಯೋಗಕ್ಕೆ ಅರ್ಹವಾಗಿದೆಯೋ ಅದೆಲ್ಲ ಏನು ದೇವಿಯ ಕಲಾವತಿಯ ರೂಪ, ಅಥವಾ ದೇವಿ ಕಲಾವತಿಯಾಗಿ ಆ ರೂಪದಲ್ಲಿ ಇದ್ದಾಳೆ. ಅದರಿಂದ ಒಂದು ಅನ್ನ ಸರಿಯಾಗಿ ಬೆಂದಿದೆ ಅಂದರೆ ಆಗಲೇ ಅದು ಅನ್ನ ಆಗೋದು. ಇಲ್ಲದೆ ಇದ್ರೆ ಕಾಯಿಯಾಗಿ ಅರ್ಧಂಬರ್ಧ ಬೆಂದು ಗಂಜಿ ಬಸಿದ್ಬಿಟ್ಟು ಅದನ್ನ ಅನ್ನ ಅಂತ ಬಡಿಸಿದ್ರೆ ಅದು ಅನ್ನ ಆಗಲ್ಲ, ಅಂದ್ರೆ ಉಪಯೋಗಕ್ಕೆ ಅರ್ಹ ಆಗಲ್ಲ. ಬಡಿಸ್ತಾರೆ, ಊಟ ಮಾಡ್ತೀವಿ ನಾವು, ಆಮೇಲೆ ಹೊಟ್ಟೆ ನೋವು, ಗ್ಯಾಸು, ಅಸಿಡಿಟಿ ಅದರ ವಿಷಯ, ಆಗ ಅದೇನಾಗುತ್ತೆ ಕಲಾವತಿ ಅಲ್ಲ. ಯಾವುದು ಪರಿಪೂರ್ಣವಾಗಿದೆ ಆಗಲೇ ಅದು ಕಲಾವತಿ ಆಗೋದು. ಉಪಯೋಗ ಅರ್ಹ ಆಗಿರ್ಬೇಕು, ಉಪಯೋಗದಿಂದ ಫಲ ದೊರಕಬೇಕು, ಆ ಫಲದಿಂದ ಅಮೃತ ಉಂಟಾಗಬೇಕು, ಬಾಧೆ ಉಂಟಾಗಬಾರದು. ಅದು ತಾನೇ ಕಲಾವತಿಯಲ್ಲಿರೋದು. ಆಗ ಅದು ಅಂದ್ರೆ ಚಂದ್ರ ಪರಿಪೂರ್ಣ ಆದಾಗ ತಾನೇ ಅವನನ್ನ ಅಮೃತ ಕಿರಣ ಅಂತ ಕರೀತೇವೆ. ಆ ರೀತಿಯಾಗಿ ಯಾವುದಿದೆ ಅದನ್ನ ಕಲಾವತಿ. ಆದ್ರಿಂದ ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಈಗ ನಮ್ಗೆ ಯಾವ ಭಾವ ಇರಬೇಕು? ನಾನು ಮಾಡ್ತಾ ಇರುವುದು ಒಂದು ಅನ್ನನೇ ಆಗಿದ್ರು, ಗುಡಿಸ್ತಾ ಇರೋದು ಮನೆಯ ಒಂದು ಸಣ್ಣ ಜಾಗ ಆಗಿದ್ರು, ಆ ಎಲ್ಲ ಪರಿಪೂರ್ಣ ಆದಾಗ, ಯಾವುದೇ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಧೂಳಿಲ್ಲ ಅಂತ ಆದಾಗ ಆಗ ಅದು ಕಲಾವತಿನೇ. ಈ ರೀತಿ ದೇವಿ ಕಲಾವತಿಯಾಗಿ ಪರಿಪೂರ್ಣ ಜಾಗವನ್ನ ಆಕ್ರಮಿಸಿಕೊಂಡು ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳಲ್ಲಿ ಪ್ರತಿ ಜೀವಿಗಳಲ್ಲಿ ಪ್ರತಿ ಜೀವಿಯ ಪ್ರತಿಯೊಂದು ನಡೆಯೊಳಗೆ ತುಂಬಿಕೊಂಡಿರುವಂಥ ಭಾವ, ಆ ತುಂಬುವ ಭಾವನೆ ಕಲಾವತಿ. ಸ್ಪಷ್ಟ ಆಯ್ತಲ್ಲ? ಈಗ ಕಲಾವತಿ ಆದ್ಮೇಲೆ ಕಲಾಲಾಪ. ಕಲಾವತಿ ಕಲಾಲಾಪ. ಕಲಾ ಅಂದಾಗ ಇಲ್ಲಿವರೆಗೆ ನಾವು ಹೇಳಿದ್ದೇನು ತುಂಡು ಅಂತ, ಪಾರ್ಟ್ ಅಂತ. ಆದ್ರೆ ಇಲ್ಲಿ ಕಲಾ ಅಂದಾಗ ಮಂಜುಳ ಅಂತ ಅರ್ಥ. ನಾವು ಕನ್ನಡದಲ್ಲೂ ಕೇಳಿದ್ದೇವೆ, ಹಕ್ಕಿಗಳ ಕಲಕಲರವ ಅಂತ ಕೇಳಿದ್ದೇವೆ. ಅಂದ್ರೆ ಹಕ್ಕಿಗಳ ಮಂಜುಳವಾದ ಒಂದು, ಬೇಡ ಕಿವಿಗೆ ಇದು ಕಠೋರ ಇಲ್ಲ, ಕರ್ಕಶ ಇಲ್ಲ, ಕೇಳಬೇಕು ಕೇಳಬೇಕು ಅಂತ ಆಸೆ ಆಗುವಂಥ ಒಂದು ನಾದ. ಬೆಳಗಿನ ಜಾವದಲ್ಲಿ ಎಷ್ಟು ಆನಂದ ಆಗುತ್ತೆ ಆ ಹಕ್ಕಿಗಳ ಶಬ್ದ ಕೇಳುವಾಗ. ಆ ರೀತಿ ಅದು ಕಲಾ. ಕಲಾ ಅಂದ್ರೆ ಮಂಜುಳ, ಇಂಪು ಅನ್ನುವುದು ಕಲಾ ಅನ್ನುವ ಶಬ್ದಕ್ಕೆ ಇಲ್ಲಿ ಅರ್ಥ. ಆಲಾಪ ಅಂದ್ರೆ ಮಾತನಾಡು, ಆಲಪತಿ ಅಂದ್ರೆ ಮಾತನಾಡುತ್ತಾಳೆ. ತಾಯಿ ಮಾತಾಡಿದ್ರೆ ಈಗ ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಅವಳು ಜೋರಾಗಿ ಕೆಟ್ಟದಾಗಿ ಕಿರಿಚಿದ್ದನ್ನ ನಾವು ಮಹಿಷನ ವಿಷಯದಲ್ಲೂ ನೋಡ್ಲಿಲ್ಲ. ಮಹಿಷ ಅಟ್ಟಹಾಸ ಮಾಡ್ದ. ದುರ್ಗಾ ಸಪ್ತಶತಿಯನ್ನ ಮತ್ತೆ ಯಾಕೆ ನೆನಪು ಮಾಡ್ಕೊಡ್ತೀನಿ ಅಂದ್ರೆ ನಾವಿಲ್ಲಿ ಅಧ್ಯಯನ ಮಾಡಿದ್ದೇವೆ, ಒಂದೊಂದು ಶ್ಲೋಕನು ಅಲ್ಲಿ ನೋಡಿದ್ದೇವೆ ನಾವು. ಎಲ್ಲೂ ತಾಯಿ ಕಿರ್ಚಲಿಲ್ಲ, ಅರ್ಚಲಿಲ್ಲ. ಮಹಿಷ ಅಟ್ಟಹಾಸ ಮಾಡ್ದ, ಧೂಮ್ರಲೋಚನ ಗುರ್ರ ಅನ್ಕೊಂಡು ಅವಳ ಕಡೆಗೆ ನುಗ್ಗಿಕೊಂಡು ಬಂದ. ಆದ್ರೆ ತಾಯಿ ಯಾರ ಮೇಲೆ ಕೂಡ ಗರ್ಜನೆ ಮಾಡ್ಲಿಲ್ಲ. ಆ ರೀತಿ ಅಂದ್ರೆ ಅವಳು ಎಲ್ಲರ ಜೊತೆಯಲ್ಲಿ ಒಳ್ಳೆ ತರಾನೇ ಮಾತಾಡ್ತಾಳೆ, ಮಂಜುಳವಾಗಿ ಮಾತಾಡ್ತಾಳೆ. ಯಾವಾಗ ಈ ಕೋಪ ಜಾಸ್ತಿ ಅಂದ್ರೆ ಯಾವಾಗ ಜಾಸ್ತಿ ಆಗತ್ತೆ? ಎದುರಾಳಿ ಕೋಪದ ಮುಖ ತೋರಿಸಿದ್ರೆ ಅನ್ಸುತ್ತೆ ನಮಗೆ, ಅವ್ರು ಸಮಾಧಾನವಾಗಿದ್ರೆ ನಾವು ಹೀಗಿದ್ರು ಹೀಗಿರೋದು ಹೀಗಾಗುತ್ತೆ ತಾನೇ, ಆಗ್ಬೇಕು ತಾನೆ ಅಲ್ವಾ? ಅದಕ್ಕೆ ಒಂದು ಸಲಿ ಇದನ್ನ ಹೇಳಿದೀನಿ. ಕೃಷ್ಣ, ಬಲರಾಮ ಮತ್ತೆ ಸಾತ್ಯಕಿ ಇವರು ಮೂವರು ಕೂಡ ಸುಮ್ಮನೆ ಸಂಚಾರಕ್ಕೆ ಅಂತ ಹೊರಟ್ರಂತೆ. ಹಾಗೆ ಅವರು ಸಂಚಾರ ಮಾಡ್ತಾ ಮಾಡ್ತಾ ಮಾತಾಡ್ಕೊಂಡು ಎಷ್ಟೋ ದೂರ ಬಂದ್ಬಿಟ್ಟಿದ್ದಾರೆ. ಒಳಗಡೆ ಕಾಡಿನ ಭಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬರೋ ವೇಳೆಗೆ ಸಂಜೆ ಆಗ್ಬಿಡ್ತು. ಕಾಡಿಂದ ಕೃಷ್ಣ ಇದ್ದಾನೆ, ಗೊತ್ತಾಗದೆ ಇರುವಂತದ್ದೇನಲ್ಲ, ಹೊರಗೆ ಬರಕ್ಕಾಗತ್ತೆ. ಆದ್ರೂ ಏನೋ ಒಂದು ಪಾಠ ಇರುತ್ತೆ ಅವನ ಲೀಲೆ ಪ್ರತಿಯೊಂದರಲ್ಲೂ ಕೂಡ, ಕಲಾವತಿ ತರ. ಅಂದ್ರೆ ಏನೋ ಒಂದನ್ನು ತಿಳಿಸೋದಿರುತ್ತೆ, ಪೂರ್ಣ ಮಾಡ್ಬೇಕಲ್ಲ ವ್ಯಕ್ತಿಯನ್ನ. ಹಾಗೆ ಕತ್ತಲೆ ಆಗೋಯ್ತು. ಸರಿ, ನಾವು ಕಾಡೊಳಗೆ ಇದ್ದು ಬಿಡೋಣ ಅಂತ ನಿರ್ಣಯ ಮಾಡ್ಕೊಂಡ್ರು, ಹೊರಗಡೆ ಹೋಗಕ್ಕಾಗಲ್ಲ ಅಂತ. ಆಮೇಲೆ ಕಾಡಲ್ವಾ, ಕಗ್ಗಾಡು, ಒಳಗಡೆ ಬಂದ್ಬಿಟ್ಟಿದ್ದಾರೆ. ಕ್ರೂರ ಪ್ರಾಣಿಗಳ ಭಯ ಇರುತ್ತೆ. ಆದ್ರಿಂದ ಎಲ್ಲರೂ ಮೈಮರೆತು ನಿದ್ದೆ ಮಾಡೋದು ಬೇಡ, ಒಬ್ರು ಎಚ್ಚರವಾಗಿರೋಣ, ಇಬ್ರು ನಿದ್ದೆ ಮಾಡೋಣ ಅಂತ ನಿರ್ಣಯ ಮಾಡಿದ್ರು. ಸರಿ, ಫಸ್ಟ್ ಚಾನ್ಸ್ ಯಾರಿಗೆ? 8 ಗಂಟೆಗೆ 9 ಗಂಟೆಗೆ ಎಲ್ರಿಗೂ ನಿದ್ದೆ ಬರಲ್ವಲ್ಲ.
ಆದ್ರಿಂದ ಬಲರಾಮ ಅಂದ, ನಾನು ಎದ್ದು ಕೂತಿರ್ತೀನಿ, ನಂಗೆ 12 ಗಂಟೆ ಮೇಲೆ ನಿದ್ದೆ ಬರುತ್ತೆ, ನೀವಿಬ್ರು ಮಲ್ಕೊಳ್ಳಿ ಅಂದ. ಸುಮ್ನೆ ಅಲ್ಲೇನು ಆ ಥರ ಇಲ್ಲ, ನಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ. ಈಗ ಕೃಷ್ಣ ಮತ್ತು ಸಾತ್ಯಕಿ ಮಲ್ಕೊಂಡಿದ್ದಾರೆ, ಬಲರಾಮ ಎದ್ದು ಕೂತಿದ್ದಾನೆ. ಸುಮಾರು ಹೊತ್ತಾಯ್ತು, ಸ್ವಲ್ಪ ಇವ್ರಿಗೆಲ್ಲ ಗಾಢವಾಗಿ ನಿದ್ದೆ ಬಂದ್ಬಿಡ್ತು ಇವ್ರಿಬ್ಬರಿಗೆ. ಇವನು ಅಲ್ಲಿ ನೋಡ್ದ, ಇಲ್ಲಿ ನೋಡ್ದ, ಹೀಗ್ ಮಾಡ್ದ, ಹಾಗ್ ಮಾಡ್ದ. ರಾತ್ರಿಯಲ್ಲಿ ನಿದ್ದೆ ಬರದೇ ಇದ್ದಾಗ ನಮಗ್ ಗೊತ್ತಾಗುತ್ತೆ. ಹಂಗ್ ಹೊರಳಿ ಎದ್ದು ಕೂತು ಜಪ ಮಾಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು, ಅಯ್ಯೋ ಇನ್ನು 5 ನಿಮಿಷ ಅಂದ್ರೆ 5 ನಿಮಿಷ ಅಷ್ಟು ಭಾರ ಆಗೋಗ್ಬಿಟ್ಟಿರುತ್ತೆ ನಮ್ಗೆ. ಹಾಗೆ ಈಗ ಬಲರಾಮನಿಗೂ ಹಾಗೆ ತುಂಬಾ ಕಷ್ಟಪಟ್ಟ, ಎಷ್ಟೆಲ್ಲ ಹೋರಾಡಿದ್ರು ಸಮಯ ಸರಿತಾ ಇಲ್ಲ. ಹಾಗೆ ಅವನು ಒದ್ದಾಡ್ತಾ ಇರುವಾಗ ಅವನ ಎದುರಿಗೆ ಒಂದಿಷ್ಟೇ ಇಷ್ಟು ಹೆಬ್ಬೆಟ್ಟಿನ ಗಾತ್ರದ್ದು ಒಂದು ವ್ಯಕ್ತಿ ಬಂದು ನಿಂತ್ಕೊಂಡ. ಅವನು, ಯಾರ ನೀನು ಅಂದ. ಅಲ್ಲ ಕಣೋ, ಇಷ್ಟುದ್ದ ಇದೆಯಾ ಹೆಬ್ಬೆಟ್ಗಾದ್ರ, ನನಗೆ ಯಾರೋ ನೀನು ಅಂತೀಯಲ್ಲ, ನಾನು ಯಾರು ಗೊತ್ತಾ? ಯಾರು ನೀನು ಅಂತೀಯ? ನಾನು ಬಲರಾಮ ಅಂತ ಮಾತಿಗೆ ಬಲರಾಮ ಯಾರೋ, ಅವನೇನು ನನ್ನ ಮುಂದೆ ಅಂತ ಅಂದ. ಇವನಿರೋದು ಇಷ್ಟುದ್ದ, ಬಲರಾಮ ಯಾರೋ, ಅವನೇನ್ ನನ್ ಮುಂದೆ ಅಂತೀಯ? ನೋಡು ನನ್ನ ಪರಾಕ್ರಮ, ನಾನು ಎಂಥ ಮನುಷ್ಯ ಬಲರಾಮ ಅಂದ್ರೆ. ನಾನು ನೇಗಿಲೆತ್ತಿದ್ರೆ ಏನ್ ಗೊತ್ತಾ, ನಾನು ನದಿನ ಎಳೆದು ಹಸ್ತಿನಾವತಿಯನ್ನ ಸಮುದ್ರದಲ್ಲಿ ಮುಳುಗಿಸಿಬಿಟ್ಟಿದ್ದೀನಿ, ಗೊತ್ತಿದ್ಯಾ ನಿನ್ಗೆ? ನಾನು ಯಮುನೇನ ತಂದು ಅಂತ ತನ್ನ ಪೌರುಷನ ಒಂದೊಂದೇ ಹೇಳಕ್ ಶುರು ಮಾಡಿದ್ನ. ಇವನ್ ಇಷ್ಟುದ್ದ ಇದ್ನಲ್ಲ, ಆ ಅಂತ ಇವನು ಎತ್ತರ ಆಗ್ತಿದ್ದಾನೆ. ಇವನನ್ನು ನೋಡಿ, ಬಾ ಒಂದ್ಸಲಿ ರುಚಿ ನೋಡೋಣ ಅಂತ ಇವನು ಕರೆದ. ಏನೋ ನನ್ ಬಲ ನೋಡಕ್ ಇಷ್ಟಪಡ್ತೀಯಾ? ನೋಡಿ ನಾನು ತೋರಿಸ್ತೀನಿ. ಈಗ ಬಲರಾಮ ಒಂದು ಗುದ್ದ ವೇಳೆಗೆ ಇವನು ಇಷ್ಟುದ್ದ ಆಗ್ತಾನೆ, ಅವನು ಇಷ್ಟುದ್ದ. ಹೀಗೆ ದೊಡ್ಡ ಗಾತ್ರಕ್ಕಾಗ್ಬಿಟ್ಟು ಇವನ ಬಲರಾಮನ ಹಾಕಿ ಜಜ್ಜಾಕ್ಬಿಟ್ಟಿದ್ದಾನೆ. ಅವನಿಂದ ತಪ್ಪಿಸ್ಕೊಳಕ್ ಆಗಲ್ಲ, ಅಷ್ಟು ಮಟ್ಟಕ್ಕೆ ಆಗ್ಬಿಡ್ತು ಇವನಿಗೆ ಬಾಧೆ. ಅಯ್ಯೋ ಇವ್ರಿಬ್ರು ಮಲ್ಕೊಂಡಿದ್ದಾರೆ, ಎದ್ದಾದ್ರೂ ಹೇಳ್ಬಾರ್ದ, ಯಾರು ನನ್ಗೆ ಸಹಾಯಕ್ಕೆ ಬರ್ತಿಲ್ವಲ್ಲಪ್ಪ, ಇವನಿಂದ ಬಿಡಿಸ್ಕೊಳ್ಳೋದು ಹೇಗೆ ಅನ್ಕೊಳ್ತಾ ಇರೋ ವೇಳೆಗೆ ಇವ್ರದ್ದು ಒಪ್ಪಂದದ ಸಮಯ ಆಯ್ತು, 12 ಗಂಟೆ. ಆಗ ಸಾತ್ಯಕಿ ಎದ್ದು ಕೂತ್ಕೊಂಡ. ಅಬ್ಬಾ ಸದ್ಯ ನನಗೆ ಬಿಡುಗಡೆ ಸಿಕ್ತು ಅನ್ಕೊಂಡ. ಆ ವೇಳೆಗೆ ಇವನು ಪರಾರಿ ಆಗ್ಬಿಟ್ಟ. ಯಾರು ಬಂದಿದ್ನಲ್ಲ ಅವನು ಪರಾರಿ ಆಗ್ಬಿಟ್ಟ. ಬಲರಾಮ ಹೀಗೀಗ ನೋಡ್ತಾನೆ, ಎಲ್ಲಿ ಈಗ ಸುಮ್ನೆ ಮಾತಾಡಿದ್ರೆ ಅವಮಾನ, ಅದಕ್ಕೆ ಸದ್ದಿಲ್ದೆ ಮಲ್ಕೊಂಡ್ಬಿಟ್ಟ ಬಲರಾಮ. ಈಗ ಸಾತ್ಯಕಿ ಕೂತಿದ್ದಾನೆ. ಇನ್ನು 12ರಿಂದ 3 ಇವನ ಅವಧಿ ತಾನೆ, 3ರಿಂದ 6 ಕೃಷ್ಣನಿಗೆ. ಆದ್ರಿಂದ 12 ಗಂಟೆಗೆ ಇವನು ಎದ್ದು ಕೂತ ಸಾತ್ಯಕಿ. ಅವನು ಹಾಗೆ ಆ ಕಡೆ ಈ ಕಡೆ ನೋಡ್ತಾನೇ ಇದ್ದಾನೆ. ಎಷ್ಟೊತ್ತಾದ್ರೂ ಟೈಮ್ ಪಾಸ್ ಆಗಲ್ವಲ್ಲ. ಆ ಬೆಳಗ್ಗೆ ಇವನೊಬ್ಬ ಬಂದ ಚುಲ್ಟಾರಿ ಬಂದು ನಿಂತ್ಕೊಂಡ. ಯಾರೋ ನೀನು ಅಂದ. ಏನಪ್ಪಾ? ಅಲ್ಲ ಈ ಕಾರ್ಡ್ ನಂದು, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಕಾರ್ಡ್ ನಿಂದ, ಹೋಗಲೇ ಅಂದ ಇವನು ಸಾತ್ಯಕಿ. ಹೋಗಲೇ ಅಂತೀಯ, ನೋಡು ನನ್ನ ಅಂತ ಇವನಂದ. ನಾನ್ ಯಾರು ಗೊತ್ತೋ ಅಂತ ಇವನು ಉತ್ತರ ಕೊಟ್ಟ. ನೀನ್ ಯಾರಾದ್ರೇನಯ್ಯ? ಹೀಗೆ ಪರಸ್ಪರ ಮಾತು ಜೋರ್ ಗರ್ಜನೆ ಆಗ್ತಾ ಇವನ್ ಇಷ್ಟುದ್ದ ಇದ್ದವನು ಅಷ್ಟೆತ್ತರಕ್ಕೆ ಬೆಳೆದವನೇ. ಮತ್ತೆ ಇವರಿಬ್ಬರಿಗೆ ಫೈಟಿಂಗ್ ಶುರುವಾಯ್ತು. ಸಾತ್ಯಕಿಗೂ ಇವನಿಗೂ ಈ ಹುಡುಗನಿಗೂ ಜೋರು. ಒಂದೊಂದು ಗುದ್ದು ಬಿದ್ದಂತೆ ಇವನು ಎತ್ತರ ಆಗ್ತಾ ಇದ್ದಾನೆ. ಹೊಡೆತ ತಿಂದು ಸಾತ್ಯಕಿಗೂ ಹಣ್ಣಾಗ್ಬಿಟ್ಟ. ಅಯ್ಯೋ ಎಷ್ಟೊತ್ತಿಗೆ ಕೃಷ್ಣನ್ ಸರದಿ ಬರುತ್ತೋ, ಎಷ್ಟೊತ್ತಿಗೆ ಕೃಷ್ಣ ಹೇಳ್ತಾನೋ, ಸಾಕಪ್ಪ ಸಾಕು, ನೋಯ್ತಾ ಇದೆ ಅಂತ ಇವನು ಅನ್ಕೊಳ್ತಿರುವಾಗಲೇ ಅಂತೂ ಕೃಷ್ಣನ ಸರದಿ ಬಂತು. ಕೃಷ್ಣ ಎದ್ದ, ಇವನು ಸದ್ದು ಮಾಡದೆ ಮಲ್ಕೊಂಡ್ಬಿಟ್ಟ ಸಾತ್ಯಕಿ. ಈಗ ಕೃಷ್ಣ ಕೂತಿದ್ದಾನೆ, ಇವನು ಓಡ್ಬಿಟ್ಟ. ಒಬ್ಬ ಹೇಳ್ತಾನೆ ಅಂದ್ರೆ ಇವನು ಓಡ್ಬಿಡ್ತಾನೆ ಮತ್ತೆ. ಸರಿ, ಸ್ವಲ್ಪ ಹೊತ್ತಾದ ಮೇಲೆ ಇವನು ಬಂದ. ಯಾರಯ್ಯ ನೀನು ಅಂದ. ಯಾರಪ್ಪ ನೀನು? ಬಾ. ಈ ಕಾಡು ನಂದು. ಹೌದಪ್ಪ, ನಂಗೆ ಗೊತ್ತಿರ್ಲಿಲ್ಲ, ಬಾ ಅಂತ ಇವನು ಕರೆದ. ಮತ್ತೆ ಈ ಕಾಡಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನಿದೆಯೋ ನೋಡೋಣ ಅಂತ ಬಂದಿದ್ವಿ. ಕಾಡಲ್ಲಿ ದಾರಿ ತಪ್ಪಿಟ್ಟಿದೀವಪ್ಪ. ಓ ಹೌದಾ, ಹಾಗಾದ್ರೆ ನಾನ್ ಕಾಡಿನ ಯಜಮಾನ, ನಾನ್ ನಿನಗೆ ಕಾಡೆಲ್ಲ ದರ್ಶನ ಹೀಗೆ ಪರಸ್ಪರ ನೀನ್ ಯಾರಪ್ಪ, ನಾನು ಇಂಥವನು, ನೀನ್ ಯಾರಪ್ಪ, ಹೀಗೆ ಮಾತಾಡ್ತಾ ಅವನೇನಾದ ಇಷ್ಟುದ್ದ ಇದು ಇಷ್ಟ ಆಗ್ಬಿಟ್ಟ. ಆಮೇಲೆ ಕೃಷ್ಣ ಏನ್ ಮಾಡ್ದ, ತನ್ನ ಒಲ್ಲಿನಲ್ಲಿ ಅವನನ್ನು ಹಾಕೊಂಡು ಹೀಗೆ ಒಲ್ಲಿ ತುದಿ ಅಷ್ಟೇ ಇಷ್ಟಕ್ಕೆ ಕಟ್ಕೊಂಡು ಇಟ್ಕೊಂಡ್ಬಿಟ್ಟ. ಬೆಳಗಾಯ್ತು. ಎಲ್ಲರೂ ಇಬ್ರು ಎದ್ದು ಮುಂದೆ ಕಾಡು ಬೆಳಗಾಗಿದೆಯಲ್ಲ, ಸಾಗೋಣ ಅಂತ ಹೊರಟಿದ್ದಾರೆ. ಕಾಡಿನಲ್ಲಿ ಮುಂದೆ ಸಾಗ್ತಾ ಇರುವಾಗ ಬಲರಾಮನಿಗೆ ತಡೆಯಕ್ಕಾಗಲಿಲ್ಲ. ಸಾತ್ಯಕಿನ ಕೇಳ್ದ, ಏನೋ ಅವ್ನು ನಿಂಗೂ ಸಿಕ್ಕಿದ್ನ?
ಯಾರು ಅವನು ಅಂದ್ರೆ ಅದೇ ಅವನು ಅಂತ ಕೇಳ್ದ. ಈ ಕಾರ್ಡ್ ನಂದು ಅಂತ ಬಂದಲ್ಲ. ಓ ನಿಂಗೂ ಸಿಕ್ಕಿದ್ನಾ ಅಂತ ಸಾತ್ಯಕಿ ಅಂದ. ಏನಾಯ್ತು ಗೊತ್ತಾ ಅಂತ ಬಲರಾಮ ಸಾತ್ಯಕಿ ತಮ್ಮ ತಮ್ಮ ಅನುಭವ ಹೇಳ್ಕೊಳ್ತಿದ್ದಾರೆ. ಆಗ ಕೃಷ್ಣ ಒಲ್ಲಿಯಿಂದ ಬಿಚ್ಚಿ ಯಾರು ಇವನ ಅಂತ ಅರೇ ಇವನು ನೀನ್ ಹೇಗಪ್ಪ ಇವನನ್ನು ಹೀಗೆ ಹಿಡ್ದೆ ಅಂತ ಕೇಳಿದ್ರೆ, ಆಗ ಹೇಳಿದ್ದು ಕೃಷ್ಣ, ಯಾವಾಗ ನಾವು ಉತ್ತರ ಕೊಡ್ತಾ ಹೋಗ್ತೇವೆ, ಮುಖ ಗಟ್ಟಿ ಮಾಡ್ತಾ ಹೋಗ್ತೇವೆ, ಎದುರು ಮುಖ ಗಟ್ಟಿ ಆಗ್ತಾ ಬರುತ್ತೆ. ಯಾವಾಗ ನಾವು ಟಣ್ ಆಗ್ತಾ ಬರ್ತೇವೆ, ಎದುರುನು ಅಂತ ಬಂದಿರೋ ಟುರ್ ಅಂತ ಇಳಿತಾ ಬರ್ತಾನೆ. ನಾನು ಮಾಡಿದಷ್ಟೇ ಉಪಾಯ ಅಂತ ಕೃಷ್ಣ ಹೇಳ್ದ. ಯಾಕೆ ಈ ಮಾತನ್ನ ನಾವು ಹೇಳ್ಕೊಳ್ತಾ ಇರುವುದು? ಮಾತಿನಲ್ಲಿ ಎಲ್ಲ ಇದೆ. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವಾಹ. ಮಿತ್ರ ಬಂಧುಗಳು ನಾಲಿಗೆ, ನಮ್ಮ ನಾಲಿಗೆ ಎಷ್ಟು ಶುದ್ಧ ಇದೆ, ನಮ್ಮ ನಾಲಿಗೆ ಎಷ್ಟು ಚೆನ್ನಾಗಿದೆ, ನಮ್ಮ ಬಾಯಲ್ಲಿ ಎಂತ ಮಾತು ಬರುತ್ತೆ, ಅದನ್ನು ಅನುಸರಿಸಿ ಬಂಧು ಬಾಂಧವರು ಇರ್ತಾರೆ, ಸುತ್ತಲಿನವರು ಇರ್ತಾರೆ. ನೀನು ಒಡ್ಡೊಡ್ಡಾಗಿ ಒರಟೊಟ್ಟಾಗಿ ಎಮ್ಮೆ ತರ ಕತ್ತೆ ತರ ಮಾತಾಡ್ತಿದ್ರೆ ನಿನಗದೇ ತರನೇ ಪ್ರತಿಕ್ರಿಯೆ ಸಿಕ್ಕುತ್ತೆ. ತಾಯಿ ಅದನ್ನ ಲೋಕದಲ್ಲಿ ಯಾರಿಗೂ ತೋರಿಸಿಲ್ಲ ನೋಡಿ. ಮಹಿಷನಿಗೆ ತೋರಿಸ್ಲಿಲ್ಲ. ಶುಂಭ ಅಷ್ಟು ಜೋರು ಮಾಡ್ದ. ಏನು ಬಲಾವಲೇಪ ದುಷ್ಟೇ ಅಂದ ಅವಳನ್ನ, ತಾಯಿಯನ್ನ. ಎಷ್ಟೇ ಗರ್ವ ನಿನಗೆ, ಬಲದ ಮದ ನಿನಗೆ ಅಂದ. ನಮ್ಗಾದ್ರೆ ಎಷ್ಟು ಕೋಪ ಬರುತ್ತೆ, ಬಲದ ಮದ ಅಲ್ಲ ಅಂತ. ಆದ್ರೆ ತಾಯಿ ಹೌದ ಮಗು ಅಂದ್ಲೇ ಹೊರತು ಅಮ್ಮ ಬಲಾವಲೇಪ ದುಷ್ಟೇ ಮಾ ಗರ್ವ ಮಾವಹ ಅಂತ ಬೇರೆ ಹೇಳ್ದ. ಗರ್ವ ಪಡಬೇಡ ಕಣೆ ಅಂದ. ಆದ್ರೆ ನಮ್ಮ ಬುದ್ಧಿಗೂ ನೋಡಿ, ನಮ್ಗಾಗಿದ್ರೆ ಖಂಡಿತ ತಡೆಯಕ್ಕಾಗ್ತಿರ್ಲಿಲ್ಲ. ಆದ್ರೆ ತಾಯಿ ಹೌದಾ ಮಗು ಅಂತ ಕೇಳಿದ್ಲೇ ಹೊರತು, ಹೌದಾ ಬಲಾವಲೇಪ ದುಷ್ಟೇನಾ ನಾನು ಅನ್ನೋ ತರ. ಯಾಕೆ ಅಂದ್ರೆ ನೀನೊಬ್ಳೇ ಬೇಕಾ, ಇಷ್ಟು ಜನರನ್ನ ಕರ್ಕೊಂಡ್ಬಂದು ನನ್ನೊಬ್ಬನ ಮೇಲೆ ಯುದ್ಧ ಮಾಡ್ತಿದ್ಯಾ? ಹೌದಾ ಮಗು ಅಷ್ಟೊಂದ್ ಜನ ಇದ್ದಾರ, ನಂಗೆ ಯಾರು ಕಾಣ್ತಾನೆ ಇಲ್ವೇ, ಏಕೈವಾಸ್ಮಿ ನಾನು ಒಬ್ಳೇ ಇದ್ದೇನೆ, ದ್ವಿತೀಯಾಕ ಮಮಾಪರ ನನ್ನ ಬಿಟ್ಟು ಎರಡನೇವಳು ಯಾರಿದ್ದಾಳೆ ಅಂತ ತಾಯಿ ಕೇಳಿದ್ಲು. ಹಾ ನೋಡು ಇಷ್ಟೆಲ್ಲ ಇಲ್ವಾ? ಹೌದಾ ನಂಗೆ ಗೊತ್ತೇ ಇರ್ಲಿಲ್ಲ, ತಡಿ ಅಂದ್ಬಿಟ್ಟು ಏನ್ ಮಾಡಿದ್ಲು ಅಮ್ಮ, ಎಲ್ಲಾರ್ನು ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಎಲ್ಲರನ್ನ ಸೇರಿಸ್ಕೊಂಡ್ಲು. ಈಗ ಸರಿನಾ ಮಗು, ನಾನು ಒಬ್ಳೇ ಇದ್ದೀನಾ, ಈಗ ಯುದ್ಧ ಮಾಡ್ಬೋದಾ ನೋಡಿ. ಕಲಾಲಾಪ, ಕೋಪ ಮಾಡ್ಕೊಳ್ಳೇ ಇಲ್ಲ ಅವಳು. ಮಂಜುಳವಾದ ಮಾತನ್ನೇ ಹೇಳ್ಕೊಂತ, ಇಂಪಾದ ಮಾತಿನಿಂದಾನೇ ಸೆರೆ ಹಿಡಿಬೋದಲ್ಲ. ಅದಕ್ಕೆ ಕೃಷ್ಣನ ಒಲ್ಲಿ ದೃಷ್ಟಾಂತ ಅವನು ಇಲ್ಲಿ. ಆದರೆ ಆ ಇಂಪಾದ ಮಾತಿನಿಂದ ನಾವು ಅದನ್ನ ಸರಿ ಮಾಡಿಕೊಳ್ಬಹುದು. ಆದ್ರಿಂದ ತಾಯಿ ಕಲಾಲಾಪ, ಮಂಜುಳವಾದ ಮಾತನ್ನ ಆಡ್ತಾಳೆ. ಇಂಪಾದ ಮಾತುಗಳನ್ನ ಆಡ್ತಾ ಜನರನ್ನ ತನ್ನ ಒಂದು ಇದರೊಳಗೆ ಇಟ್ಕೊಳ್ತಾರೆ. ಯಾರ ಮೇಲೆ ಕೂಡ ತಾಯಿ ಕೋಪದ, ರೋಷದ, ತಿರಸ್ಕಾರದ, ನಿಂದ್ಯದ ಮಾತುಗಳನ್ನ ಆಡುವವಳಲ್ಲ. ಇನ್ನು ಕಮ್ ಅಂತಂದ್ರೆ ಬ್ರಹ್ಮ ಅಂತ ನಾವು ಹೇಳ್ಕೊಂಡಿದ್ದೇವೆ. ಕಮ್ ಬ್ರಹ್ಮ, ಖಂ ಬ್ರಹ್ಮ ಅಂತ ಉಪನಿಷತ್ತುಗಳು ಕೂಡ ಹೇಳುತ್ತೆ. ಆದ್ರಿಂದ ಕಮ್ ಅಂದ್ರೆ ಬ್ರಹ್ಮ, ಲಾಲ ಅಂದ್ರೆ ಸುಲಭವಾಗಿ ಪಡ್ಕೊಳ್ಳೋದು ಅಂತ. ಬ್ರಹ್ಮನನ್ನ ಸುಲಭವಾಗಿ ಪಡೆದುಕೊಳ್ಳುವಂತ ಮಾರ್ಗವನ್ನ ತಾಯಿ ಉಪದೇಶ ಮಾಡ್ತಾಳೆ. ಅಥವಾ ಬ್ರಹ್ಮನನ್ನ ಸುಲಭವಾಗಿ ಪಡೆದುಕೊಳ್ಳುವಂತಹ ಮಾರ್ಗವನ್ನ ಯಾವ ತಾಯಿ ತೋರಿಸಿಕೊಡ್ತಾಳೋ ಅವಳು ಕಲಾಲಾಪ. ಅಂದ್ರೆ ಪರಬ್ರಹ್ಮ ವಸ್ತುವನ್ನ ನಾವು ಪಡ್ಕೊಳ್ಬೇಕು, ನಾವು ಪರಿಪೂರ್ಣ ಕಲಾವಂತರಾಗಬೇಕು ಅಂದ್ರೆ, ನನಗೇನು ಗೊತ್ತಿಲ್ಲ ಅಮ್ಮ, ನಾನು ನಿನ್ನ ಪಾದವನ್ನ ನಂಬಿದ್ದೇನೆ, ನಿನ್ನ ಪಾದಕ್ಕೆ ಮೊರೆ ಹೊಕ್ಕಿದ್ದೇನಮ್ಮ, ನೀನೇ ಗತಿ, ಅಷ್ಟಾದ್ರೆ ಸಾಕು. ಮಿಕ್ಕಿದ್ದನ್ನೆಲ್ಲ ಅವಳು ನೋಡ್ಕೊಳ್ತಾಳೆ. ಅವಳೇ ಪರಬ್ರಹ್ಮವನ್ನ ತೋರಿಸಿಕೊಡ್ತಾಳೆ. ಕರ್ಕೊಂಡು ಹೋಗಿ ಪರಬ್ರಹ್ಮದಲ್ಲಿ ಲಯ ಮಾಡ್ತಾಳೆ, ಲೀನ ಮಾಡ್ತಾಳೆ. ಆದ್ರಿಂದ ಸುಲಭವಾಗಿ ಪರಮಾತ್ಮನನ್ನ ಪಡೆದುಕೊಳ್ಳುವುದಕ್ಕೆ ಅಥವಾ ಪರಬ್ರಹ್ಮ ವಸ್ತುವನ್ನ ನಮ್ಮದಾಗಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವಂಥವಳು ಕಲಾಲಾಪ. ಪರಬ್ರಹ್ಮ ವಸ್ತುವನ್ನ ಲಾಲಪ್ಯತೆ ಅಂತ ಹೇಳ್ತಾರೆ. ಸುಲಭವಾಗಿ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡುವವಳು ಕಲಾಲಾಪ. ಅದರಿಂದ ಇನ್ನು ಮಂಜುಳವಾದ ಧ್ವನಿ ಎಷ್ಟು ಅಂದ್ರೆ ಹಿಂದೆ ಬಂದಿದೆ ನಮ್ಗೆ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಚಪಿ. ಸರಸ್ವತಿಯ ವೀಣೆ ಹೆಸರು ಕಚ್ಚಪಿ. ಆ ವೀಣೆಗಿಂತಲೂ ಕೂಡ ಮೃದುವಾದ, ಮಧುರವಾದ ಕಂಠ, ನಾದ ಆ ತಾಯಿಯದು. ಹಾಗೆ ಇರುವಂತಹ ತಾಯಿ ಮೃದು ಮಧುರವಾದ ಮಾತುಗಳನ್ನ ಆಡ್ತಾ. ಇಲ್ಲಿ ಮಧುರ ಅಂದಾಗ ಯಾವುದು ಮಧುರ?
ಎಲ್ಲಿ ಪರಮಾತ್ಮನ ಸಂಬಂಧ ಇದೆ ಅದು ಮಾತ್ರ ಮಧುರವಾಗಕ್ಕೆ ಸಾಧ್ಯ. ಮಧುರ ಅಂದ್ರೆ ಸಿಹಿ ಅಲ್ಲ, ಯಾವ ಒಂದು ಸಂಬಂಧ, ಯಾವುದರ ಒಂದು ಸಂಸ್ಪರ್ಶ ನಮಗೇನಾಗಬೇಕು, ಹಿತವಾಗಿರ್ಬೇಕು, ಆನಂದದಾಯಕವಾಗಿರ್ಬೇಕು, ಬೇಸರ ಭಾರ ಅನ್ನೋ ತರ ಇರಬಾರ್ದು. ಅಂದ್ರೆ ನಮಗೆ ಆತ್ಮೀಯವಾಗಿ ಹತ್ತಿರವಾಗಿ ಇರುವಂತೆ ಆಗಬೇಕು. ಅದೇ ಮಧುರ ಅಂದ್ರೆ. ಅದನ್ನೇ ನಾವು ಅದೆಲ್ಲ ಯಾರಿಂದ ಆಗುತ್ತೆ, ಪರಮಾತ್ಮ ಸಂಸ್ಪರ್ಶದಿಂದ. ಅದನ್ನೇ ಕಲಾವತಿನಲ್ಲೂ ನೋಡಿದ್ದೇವೆ. ಯಾವುದು ಸೇರಿದಾಗ, ಈಗ ಒಂದು ಹುಳಿ ಅಂತ ಆಗಬೇಕಾದ್ರೆ ಉಪ್ಪಿದೆ, ಹುಳಿ ಇದೆ, ಹುಣಸೆ ಹಣ್ಣಿದೆ, ಖಾರ ಇದೆ, ಖಾರದಲ್ಲಿ ತಿರ್ಗಾ ಧನಿಯಾ ಜೀರಿಗೆ ಮೆಣಸು ಏನೇನೋ ಎಲ್ಲ ಇದೆ, ಮತ್ತೆ ತರಕಾರಿ ಇದೆ, ಬೇಳೆ ಇದೆ, ಎಲ್ಲ ಇದೆ. ಆದ್ರೆ ಅದು ಹುಳಿನೋ ಅಲ್ಲ, ಬೇಳೆನೇ ಅಲ್ವಾ. ಅದೆಲ್ಲ ಒಂದು ಪಾಕ ಆಗಿ ಬೇಳೆ ಬೆಂದು, ತರಕಾರಿ ಬೆಂದು, ಬೇಳೆ ತರಕಾರಿ ಉಪ್ಪಿನ ಜೊತೆಯಲ್ಲಿ ಬೆರೆತುಕೊಂಡು ಮತ್ತೆ ಹುಣಸೆ ಹಣ್ಣು ಸೇರಿ, ಈ ಪುಡಿ ಸೇರಿ ಎಲ್ಲ ಸೇರಿ ಒಂದು ಹದ ಬಂದಾಗ ಅದು ಹುಳಿ ಅಂತ ಅನ್ನಿಸ್ಕೊಂಡ್ರೆ ಆಗ ಹುಳಿ ಅನ್ನುವುದು ಕಲಾವತಿ ಅಂದ್ರೆ ಪರಿಪೂರ್ಣ ಆಯ್ತು. ಹಾಗೆ ಅದು ಪರಿಪೂರ್ಣ ಆದಾಗ ತಾನೇ ನಾಲಿಗೆಗೆ ರುಚಿ ಬರುತ್ತೆ. ಅದರಲ್ಲಿ ಹುಳಿ ಸರಿಯಾಗಿ ಹದವಾಗಿ ಬೆರೀದೇ ಇದ್ರೆ, ಉಪ್ಪು ಸರಿಯಾಗಿ ಬೆರೀದೇ ಇದ್ರೆ, ಅದೇ ಬೇಳೆ ಬೇಯದೆ ಇದ್ರೆ, ಅರ್ಧಂಬರ್ಧ ಬೆಂದಿದ್ರೆ ಅಲ್ವಾ. ಇದೆಲ್ಲರ ಜೀವನದಲ್ಲಿ ಅನುಭವದಲ್ಲಿದೆ, ಅದಕ್ಕೆ ಕೊಡ್ತಾ ಇದ್ದೀನಿ ಉದಾಹರಣೆ. ಹಾಗಿದ್ದಾಗ ಏನಾಗುತ್ತೆ, ಅದು ಹಿತವಾಗಲ್ಲ, ಮಧುರವಾಗಲ್ಲ, ರುಚಿಯಾಗಲ್ಲ. ಅಂದ್ರೆ ಅದು ಪರಿಪೂರ್ಣ ಪಕ್ವ. ಆ ಪರಿಪೂರ್ಣ ಪಕ್ವತೆ ಯಾವಾಗ ಉಂಟಾಗತ್ತೆ, ಭಗವದ್ ದಿವ್ಯ ಸಾನ್ನಿಧ್ಯ ಇದ್ದಾಗ. ಅದನ್ನ ತಾನೇ ನಮ್ಮ ಮಂತ್ರಗಳು ಹೇಳುತ್ತೆ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಹಿ ಮಧುನಕ್ತ ಮುತೋಷಸಿ ಮಧುಮತ್ಪಾರ್ಥಿವಗಂ ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ. ಹೀಗೆ ಒಂದು ಎಲೆ ಆಗಲಿ, ಒಂದು ಹಸುವಾಗಲಿ, ಒಂದು ನದಿ ಆಗಲಿ, ಒಂದು ಬೀಸುವ ಗಾಳಿ ಆಗಲಿ, ಯಾವುದಾದ್ರೂ ಮನೆಯಲ್ಲಿ ಕಟ್ಟಿರುವಂತಹ ನಾಯಿನೋ ಹಸುನೋ ಅಥವಾ ಕುದುರೆನೋ ಯಾವುದಾದ್ರೂ, ಈಗ ನಾವು ಹೇಳಿದಂತೆ ವಾಹನಗಳು, ವಸ್ತು ವಾಹನ ಯಾವುದಾದ್ರೂ ನಮಗೆ ಹಿತವಾಗಿರ್ಬೇಕಾದ್ರೆ ಏನಿರ್ಬೇಕು, ಅದು ಈಗ ನಾವು ಹುಳಿಗೆ ಹೇಳಿದಂತೆ ಪರಿಪೂರ್ಣ ಪಕ್ವ ಸ್ವರೂಪದಲ್ಲಿರ್ಬೇಕು. ಕಲಾವತಿಯಲ್ಲಿ ಹೇಳಿದಂತೆ ಅದು ಯಾವಾಗ ಆಗತ್ತೆ, ಈ ಭಗವತ್ ಸ್ವರೂಪದ ಸಂಸ್ಪರ್ಶ ಇದ್ದಾಗ. ಆದ್ರಿಂದ ಮಧುರ ಅಂದಾಗ ಅದೇ ರೀತಿಯಲ್ಲಿ ಜೀವನದಲ್ಲಿ ಇರುವಂತಹ ಗಾಳಿಯಾಗಲಿ, ನದಿಯಾಗಲಿ, ನೀರಾಗಲಿ, ಮಳೆಯಾಗಲಿ, ಬೆಳೆಯಾಗಲಿ, ಯಾವುದು ಭಗವತ್ ಸ್ಪರ್ಶ ಇಲ್ಲ ಅಂದ್ರೆ ಅದರ ಕ್ರೌರ್ಯವನ್ನ ನಾವು ತಡ್ಕೊಳಕ್ಕಾಗಲ್ಲ. ಆ ರೀತಿಯಲ್ಲಿ ತಾಯಿ ಕಲಾವತಿಯಾಗಿ ಕಲಾಲಾಪಳಾಗಿ ಈ ಎಲ್ಲದರಲ್ಲಿ ಮಾಧುರ್ಯವನ್ನ ತುಂಬಿ ಜೀವಿಗಳಿಗೆ ಹಿತವಾಗುವಂತೆ, ಜೀವಿಗಳು ಅದನ್ನು ಅನುಭವಿಸುವುದಕ್ಕೆ ಅನುಕೂಲಕರವಾಗುವಂತೆ ಅವಳದನ್ನ ಮಾಡಿಕೊಡ್ತಾಳೆ. ಆದ್ರಿಂದ ಅವಳು ಕಲಾಲಾಪ. ಇನ್ನು ಧ್ವನಿ ಇದೆಯಲ್ಲ, ಆ ಧ್ವನಿ ಉತ್ಪತ್ತಿಯಾಗುವುದೇ ನಮ್ಮ ನಾಭಿಯಲ್ಲಿ. ಅಲ್ಲಿಂದ ಅನಾಹತವಾದ ಒಂದು ನಾದ ಇದೆಯಲ್ಲ, ಅದು ಕರ್ಕಶ ಅಲ್ಲ, ಅದು ಯಾವಾಗಲೂ ಮಂಜುಳಾನೆ. ಮತ್ತೆ ಯಾರಿಗೂ ಅದು ಹೊರಗೆ ಕೇಳುವಂಥದ್ದಲ್ಲ. ಈಗ ಓಂ ಅನ್ನೋದನ್ನೇ ನಾವು ಓಂ ಎಲ್ಲಾದ್ರೂ ಕರ್ಕಶ ಅನ್ಸುತ್ತಾ? ಅದನ್ನ ಕೇಳ್ತಾ ಇದ್ರೆ, ಅದರ ಜೊತೆ ಮನಸ್ಸನ್ನು ಕಳಿಸ್ತಾ ಇದ್ರೆ ಮನಸ್ಸು ಹೇಗನ್ಸುತ್ತೆ? ಶಾಂತ ಆಗುತ್ತೆ, ಅಲೆಗಳೆಲ್ಲ ತಗ್ಗಿದಂತಾಗುತ್ತೆ, ಮೇಲಕ್ಕೆ ಗರ್ಜನೆ ಮಾಡೋದಿಲ್ಲ. ಆ ರೀತಿಯಲ್ಲಿ ಆ ಅನಾಹತವಾದ ಇದು ನಾವು ಹೊರಗೆ ಹೇಳ್ತಾ ಇರುವ ಶಬ್ದ ಅಲ್ಲಾದ್ರೂ ಕಿಂಚಿತ್ತು ಈ ಪ್ರಾಣ ಅಪಾನಗಳ ಸಂಘರ್ಷ ಇದೆ. ಆಹತ ಅಂದ್ರೆ ಬಡಿಯೋದು ತಾನೆ, ಅನಾಹತ ಬಡಿದೇ ಇರೋದು. ಅದರಿಂದ ಕಂಠದಿಂದ ಬಡಿದು ಆ ಶಬ್ದಗಳು ಬಂದಿದ್ರಿಂದ ಒಂದು ಚೂರು ಕರ್ಕಶ ಆಗಬಹುದು. ಅದೇ ಬಡಿಯದೇ ಇರೋ ನಾದ ಆದರೆ ಇನ್ನೆಷ್ಟು ಮಂಜುಳವಾಗಿರ್ಬೋದು. ಅಂಥ ಒಳಗಡೆನೇ ಕೇಳುವಂಥ ಯಾವ ಬಡಿತಗಳಿಲ್ಲದ ಮಂಜುಳವಾದ ನಾದ ಏನಿದೆ, ಆ ಮಂಜುಳನಾದ ಕೊಟ್ಟ ಕೊನೆಯಲ್ಲಿ ಹೋಗಿ ನಿಲ್ಲುವಂಥ ಒಂದು ಇಂಪಾದ ನೆಲೆ, ಹಿತವಾದ ನೆಲೆ ಯಾವುದು? ಅದು ಕಲಾಲಾಪ. ತಾಯಿ ಹಾಗೆ ಕಲಾಲಾಪ. ಇನ್ನು ಮತ್ತೆ ಮೊದಲೇ ಹೇಳಿಕೊಂಡಿರುವಂತೆ ತಾಯಿ ಈ ಎಲ್ಲ ಕಲೆಗಳು, ಅಗ್ನಿಕಲೆ, ಚಂದ್ರಕಲೆ, ಸೂರ್ಯಕಲೆ, ಈ ಎಲ್ಲ ವಿವಿಧ ಕಲೆಗಳೇನಿದೆ, ರುದ್ರ, ಈಶ್ವರ,
ಸದಾಶಿವ ಈ ಎಲ್ಲ ಕಲೆಗಳ ಪರಿಪೂರ್ಣ ಸ್ವರೂಪಳಾಗಿ ಅವರೆಲ್ಲರನ್ನ ಆಲಾಪ ಮಾಡುವಂತೆ ಅಂದ್ರೆ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡುವಂಥವಳು ಅವಳು. ಆದ್ರಿಂದ ಅವಳು ಕಲಾಲಾಪ. ಯಾರನ್ನ? ಸೂರ್ಯನನ್ನ, ಚಂದ್ರನನ್ನ, ಅಗ್ನಿಯನ್ನ, ಎಲ್ಲರನ್ನ ಆಲಾಪ ಮಾಡುವಂತೆ ಅಂದ್ರೆ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡುವಂಥವಳು ಅವಳು. ಆದ್ರಿಂದ ಅವಳು ಕಲಾಲಾಪ. ಹೀಗೆ ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನ ಮಾಡುವುದಕ್ಕೆ ಕಾರಣಭೂತರಾದಂಥ ಚಂದ್ರ, ಸೂರ್ಯ, ಅಗ್ನಿ ಮೊದಲಾದವರು, ಹಾಗೆ ಬ್ರಹ್ಮ, ವಿಷ್ಣು, ಈಶ್ವರ ಇವರೆಲ್ಲರಲ್ಲಿ ಶಕ್ತಿ ರೂಪದಲ್ಲಿ ನಿಂತು ಈ ಎಲ್ಲ ವಿಶ್ವಾಂಡ ಬ್ರಹ್ಮಾಂಡವನ್ನ ನಡೆಸ್ತಾ ಇರುವ ತಾಯಿ ಇದ್ದಾಳಲ್ಲ, ಅವಳನ್ನ ಕಲಾಲಾಪ ಅಂತ ಕರಿತೇವೆ. ಮುಂದಿನ ನಾಮ ಕಾದಂಬರಿ ಪ್ರಿಯ. ಅದನ್ನ ನಾವು ಮುಂದಿನ ವಾರ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु सुखिनः.